HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕುಮಾರಸ್ವಾಮಿ ಕ್ಷಮೆ ಕೇಳುವುದಕ್ಕಿಂತ ಇನ್ನೇನು ಮಾಡಬೇಕು? ಚುನಾವಣೆ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರಚಾರ ಸಭೆಯಲ್ಲಿ ಭವಿಷ್ಯ ನುಡಿದ ಮಾಜಿ ಪ್ರಧಾನಿ. ಹಾಸನ ಲೋಕಸಭಾ ಚುನಾವಣೆ ಜಿಲ್ಲೆಯಲ್ಲಿ 17,36,000 ಮತದಾರರ ನೋಂದಣಿ. 100% ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ. ಎಲ್ಲರ ಸಹಕಾರ ಕೋರಿದ ಡಿಸಿಸಿ ಸತ್ಯಭಾಮ. ಬೇಲೂರು ತಾಲೂಕಿನಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ವಿದ್ಯುತ್ ಅವಘಡ. ಕರೆಂಟ್ ಶಾಕ್ ಸರ್ಕ್ಯೂಟ್ನಿಂದ 5 ಎಕರೆ ಕಾಫಿ ತೋಟ ಭಸ್ಮ. ಸುಟ್ಟು ಹೋದ ಫಲಭರಿತ ತೋಟದಿಂದ ದಿಕ್ಕು ತಪ್ಪಿದ ಕೃಷಿ ಕುಟುಂಬ. ಹಾಸನ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭವಿಷ್ಯ ನುಡಿದರು. ಬೇಲೂರು ತಾಲೂಕಿನ ಇಬೀಡಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಈ ದೇವೇಗೌಡರಿಗೆ 91 ವರ್ಷ. ಬುದ್ಧಿ ಭ್ರಮಣೆಯಿಂದ ಹೇಳ್ತಾನೆ ಅಂತಾರೆ. ನಾನು ಬದುಕಿರುತ್ತೇನೆ, ಆದರೆ ಈ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಎಂದರು. ಎಚ್.ಡಿ. ಕುಮಾರಸ್ವಾಮಿ ಮಹಿಳೆಯರ ಬಗ್ಗೆ ನೀಡಿದ ಹೇಳಿಕೆಯನ್ನ ತಿರುಚಿ ಬರೆದಿದ್ದಾರೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅದನ್ನ ಬಿಟ್ಟು ಬೇರೆ ಅರ್ಥ ನೀಡಿದ್ರು. ಆದರೂ ಕುಮಾರಸ್ವಾಮಿ ಬೇಷರತ್ ಕ್ಷಮೆ ಕೇಳಿದ್ದಾರೆ. ಒಬ್ಬ ಮನುಷ್ಯ ಕ್ಷಮೆ ಕೇಳುವುದಕ್ಕಿಂತ ಇನ್ನೇನು ಮಾಡಬೇಕೆಂದು ಹೇಳಿದ್ರು. ಪಾಪ ಡಿಸಿಎಂ ಎಲ್ಲಾ ಕಡೆ ಕುಮಾರಸ್ವಾಮಿ ವಿರುದ್ಧ ಧಿಕ್ಕಾರ ಕೂಗಿಸುತ್ತಿದ್ದಾರೆ. ಧಿಕ್ಕಾರ ಕೂಗಿಸಿ ಮುಳುಗುತ್ತಿರುವ ಕಾಂಗ್ರೆಸ್ಗೆ ಅವರಿಗೆ ಶಕ್ತಿ ತುಂಬಿಕೊಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಬಗ್ಗೆ ಎಲ್ಲವನ್ನ ಬಿಚ್ಚಿಡಬಲ್ಲೆ, ಆದರೆ ನಾನು ಆ ಕೆಳಮಟ್ಟಕ್ಕೆ ಈ ವಯಸ್ಸಿನಲ್ಲಿ ಇಳಿಯುವುದಿಲ್ಲ ಎಂದರು. ನೆನೆ ತುಮಕೂರಿನಲ್ಲಿ ಕೊನೆಯ ಸಭೆ ಮಾಡಿದೆ. ಕೆಲವರು ಬಂದು ಗಲಾಟೆ ಮಾಡಿದ್ರು. ಅವರನ್ನ ಒದ್ದು ಒಳಗೆ ಹಾಕಿದ್ದಾರೆ. ಅದರಲ್ಲಿ ಒಬ್ಬ ಜೆಡಿಎಸ್ ಕಾರ್ಯಕರ್ತನ ರೀತಿಯೇ ಬಂದಿದ್ದ. ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಎಂದರು. ಈ ಬಾರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಬೇಕೆಂದರೆ ಅವರ ಕೈ ಬಲಪಡಿಸಬೇಕು. ಆದ್ದರಿಂದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸಿಕೊಡಿ ಎಂದು ಮನವಿ ಮಾಡಿದ್ದಲ್ಲದೆ, ಈ ಬಾರಿ 28 ಕ್ಷೇತ್ರಗಳನ್ನ ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಬೇಡ. ನನಗೆ 92 ವರ್ಷವಾಗಿದೆ, ಇನ್ನು ಬದುಕುವುದಿಲ್ಲ ಎಂದು ಕೆಲವರು ಹೇಳ್ತಿದ್ದಾರೆ. ಆದರೆ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಇಲ್ಲಿಗೆ ಬಂದೇ ಬರುತ್ತೇನೆ. ಇಲ್ಲಿ ಯಾರು ಸಹ ನಮ್ಮನ್ನ ದೂರ ಮಾಡಲು ಸಾಧ್ಯವಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಯಾವ ಒಳ ಪಿತೂರಿಗೂ ಸಹ ನೀವುಗಳು ಬಲಿಯಾಗದಿರಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರಜ್ವಲ್ ರೇವಣ್ಣ ಮೇಲಿರಲಿ ಎಂದರು. ಬಳಿಕ ವಿಧಾನ ಪರಿಷತ್ ಸದಸ್ಯ ಹಾಗೂ ಛಲವಾದಿ ಮುಖಂಡ ನಾರಾಯಣಸ್ವಾಮಿ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದ್ದು ಈಗಾಗಲೇ ಕಾಂಗ್ರೆಸ್ ಪಕ್ಷ ಕತ್ತಿನ ತನಕ ಮುಳುಗಿ ಹೋಗಿದೆ. ತಲೆ ಮುಳುಗುವುದು ಒಂದು ಬಾಕಿ ಇದೆ ಎಂದ ಅವರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಐಸಿಯುನಲ್ಲಿದೆ. ಸ್ವಲ್ಪ ಎದೆ ಡವಡವ ಅಂತ ಬಡಿತಾ ಇದೆ. ಈ ಲೋಕಸಭಾ ಚುನಾವಣೆ ಕಳೆದ ಮೇಲೆ ಅದು ಸಹ ನಿಂತು ಹೋಗುತ್ತದೆ ಎಂದರು. ನಂತರ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಕಾಂಗ್ರೆಸ್ನವರು ಬರೀ ಗ್ಯಾರಂಟಿಗಳ ಮೇಲೆ ರಾಜ್ಯದಲ್ಲಿ ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ಮತ ಕೇಳಲು ನೈತಿಕತೆ ಇಲ್ಲ, ಅಭಿವೃದ್ಧಿಯಲ್ಲಿ ಶೂನ್ಯ ಎಂದರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್, ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಅನಂತ ಸುಬ್ಬರಾಯ, ಬಿಜೆಪಿ ತಾಲೂಕು ಅಧ್ಯಕ್ಷ ಅಡಗೂರು ಆನಂದ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿಎಸ್ ಪ್ರಕಾಶ್, ಲತಾ ದಿಲೀಪ್, ಲತಾ ಮಂಜೇಶ್ವರಿ, ಪಿಎಂ ದೇವರಾಜ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕೇಶ್, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಬಿಸಿ ಉಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಮೋದಿಯವರು ನಿಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರು. ನಾನು ಮಂಡಿ ನೋವು ಬಂದು ಅದು ಮೇಲೆ ಕೂತ್ಕೊಳ್ಳೋಕ್ಕೆ ಕಷ್ಟ ಇದೆ, ನಾನು ಬರಲಿಕ್ಕಾಗಲ್ಲ ಅಂತ. ಇಲ್ಲ, ನೀನು ಬರಲೇಬೇಕು, 2 ನಿಮಿಷ ಆದರೂ ನೀನು ಮಾತಾಡಬೇಕು. ಕೊನೆಗೆ ಹೋದೆ, ಸ್ಟೆಪ್ಸ್ ಎಲ್ಲ ಹತ್ಕೊಂಡೇ ಹೋದೆ. ನಾನು ಅವ್ರ ಪಕ್ಕದಲ್ಲೇ ಕೂತಿದ್ದೆ. ನನಗೆ ತಿಳಿದದ್ದನ್ನು ಹೇಳಿದೆ ಅಷ್ಟೆ, ಹೆಚ್ಚು ಹೇಳಲಿಲ್ಲ. ಈ ರಾಷ್ಟ್ರ ಪ್ರಧಾನಮಂತ್ರಿ ಆಗಲಿಕ್ಕೆ ಅರ್ಹತೆ ಇರೋರು, ನಾನು ಯಾವುದೋ ಬೇರೆಯವ್ರನ್ನ ಹಳೆದು ಮಾತಾಡ್ತೀನಿ ಅಂತ ಇಲ್ಲ. ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಇರತಕ್ಕಂಥವರು ಇಂಡಿಯಾನೇ ಇಲ್ಲ. ಏಪ್ರಿಲ್ 26ಕ್ಕೆ ನಡೆಯಲಿರುವ ಲೋಕಸಭಾ ಚುನಾವಣೆಯ ಸಕಲ ಸಿದ್ಧತಾ ಕಾರ್ಯಗಳು, ಚುನಾವಣೆಯನ್ನ ಶಾಂತಿಯುತವಾಗಿ, ಸುವ್ಯವಸ್ಥೆಯಿಂದ, ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ 100% ಮತದಾನ ನಡೆಸಲು ಎಲ್ಲರೂ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮನವಿ ಮಾಡಿದರು. ಹಾಸನ ನಗರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಭಾರತ ಚುನಾವಣಾ ಆಯೋಗವು ಲೋಕಸಭೆ ಸಾರ್ವತ್ರಿಕ ಚುನಾವಣೆ 2024 ಏಪ್ರಿಲ್ 26ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ನಡೆಯುವ ಮತದಾನ ಪ್ರಕ್ರಿಯೆಯ ಸಿದ್ದತೆಯನ್ನು ಜಿಲ್ಲೆಯಲ್ಲಿ ಸಮರ್ಪಕವಾಗಿ ನಿರ್ವಹಿಸಲಾಗಿರುತ್ತದೆ.
ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ 127 ಕಡೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ದಿನಾಂಕ 4-4-2024 ಹಾಗೂ ಪೂರಕ ಪಟ್ಟಿ 2 ಒಳಗೊಂಡಂತೆ ಅಂತಿಮ ಮತದಾರರ ಪಟ್ಟಿಯಲ್ಲಿ ಒಟ್ಟು 17,36,610 ಮತದಾರರಿರುತ್ತಾರೆ. ಇದರಲ್ಲಿ 8,28,040 ಮಹಿಳಾ ಮತದಾರರಿದ್ದಾರೆ. 8,63,727 ಪುರುಷ ಮತದಾರರಿದ್ದಾರೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ಕೇಂದ್ರವೆಂಬ ಮತದಾರರ ಸಹಾಯವಾಣಿ 1950 ಕೇಂದ್ರವನ್ನು ಸ್ಥಾಪಿಸಲಾಗಿರುತ್ತದೆ. ಈ ಕೇಂದ್ರಕ್ಕೆ ಮತದಾರರು, ಸಾರ್ವಜನಿಕರು ಉಚಿತವಾಗಿ ಕರೆಗಳನ್ನು ಮಾಡಬಹುದು. ಮತದಾರರ ಪಟ್ಟಿಗೆ ಸಂಬಂಧಿಸಿದ ಹಾಗೂ ಇತರೆ ಚುನಾವಣೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಪಡೆಯಬಹುದಾಗಿರುತ್ತದೆ. ಈವರೆಗೂ ಒಟ್ಟು 499 ಕರೆಗಳನ್ನು ಸ್ವೀಕರಿಸಲಾಗಿದೆ. ಸದರಿ ದೂರುಗಳಿಗೆ ಕಾಲಮಿತಿಯೊಳಗೆ ಮುಕ್ತಾಯಗೊಳಿಸಲಾಗಿರುತ್ತದೆ. ಜಿಲ್ಲೆಯಲ್ಲಿ ಈ ಹಿಂದಿನ ಚುನಾವಣೆಗಳು ಶಾಂತ ರೀತಿಯಲ್ಲಿ ನಡೆಯಲು ರಾಜಕೀಯ ಪಕ್ಷಗಳು ಮತ್ತು ಜನತೆ ಜಿಲ್ಲಾಡಳಿತದೊಂದಿಗೆ ಸಹಕರಿಸಿರುತ್ತಾರೆ. ಅದೇ ರೀತಿ ಈ ಚುನಾವಣೆಯನ್ನ ಶಾಂತಿ, ಸುವ್ಯವಸ್ಥಿತ, ಪಾರದರ್ಶಕ, ನ್ಯಾಯಸಮ್ಮತವಾಗಿ ನಡೆಸಲು ರಾಜಕೀಯ ಪಕ್ಷಗಳ ನಾಯಕರು, ಮತದಾರರು, ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರು ಎಲ್ಲಾ ರೀತಿಯಲ್ಲೂ ಜಿಲ್ಲಾಡಳಿತಕ್ಕೆ ಸಹಕರಿಸುವಂತೆ ಕೋರುತ್ತೇವೆ ಎಂದು ಲೋಕಸಭಾ ಚುನಾವಣೆ ಬಗ್ಗೆ ಮಾಹಿತಿ ನೀಡಿದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಗೊತ್ತಿದೆ, ಮೊನ್ನೆ ಒಂದು ದೊಡ್ಡ ರೇಡ್ ಆಯಿತು. ಅಂದರೆ ಎಲ್ಲಿ ಪ್ರೊಡಕ್ಷನ್ ಯೂನಿಟ್ ಇದು IML ಇಂಡಿಯನ್ ಮೇಡ್ ಲಿಕ್ಕರು, ಸೊ ಅದನ್ನು ಬೇರೆ ಕಡೆ ಅವರು ಸ್ಟೋರ್ ಮಾಡಿದರು. ಅವನು ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅಂತಂದರೆ, ನಾನು ಉತ್ಪಾದನೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಪ್ರಿಮೈಸಲ್ಲೇ ಅದನ್ನು ಸ್ಟೋರ್ ಮಾಡಬೇಕು. ಅದು ಬೇರೆಯವ್ರ ಬೇರೆ ಪ್ರಿಮೈಸಲ್ಲಿ ಅವರು ಸ್ಟೋರ್ ಮಾಡಿದರು. ಸೊ ಅದನ್ನು ನಥಿಂಗ್ ಬಟ್ ಅವರು ಬೇರೆ ಇಂಡ್ಯೂಸ್ಮೆಂಟ್ಗೆ ಬಳಸ್ತಾರೆ ಅಂತಂದು ಒಂದು ಆಧಾರದ ಮೇಲೆ ಅದನ್ನು ಸೀಸ್ ಮಾಡಿತ್ತು. ಅದು ವರ್ತ್ ಆಫ್ ಸುಮಾರು 9,76,49,731. ಆಮೇಲೆ ಡ್ರಗ್ಸು, ನಾರ್ಕೋಟಿಕ್ಸು ಅಂತಂದ್ಬಿಟ್ಟು ತಮಗೆ ಗೊತ್ತಿದೆ, ಅದಕ್ಕೊಂದು ಕಮಿಟಿನೇ ಇದೆ. ಅದಕ್ಕೆ ಸುಮಾರು ಕಡಿಮೆ ಇದು 0.127 ಗ್ರಾಮ್ ಇದು ಆಗಿದೆ. ವರ್ತ್ ಆಫ್ 6,500 ಮೌಲ್ಯದ ಡ್ರಗ್ಸು, ನಾರ್ಕೋಟಿಕ್ಸು ಸೀಸ್ ಆಗಿದೆ. ಆನಂತರ ಉಚಿತ ಉಡುಗೊರೆಗಳು ಅರಸೀಕೆರೆ ಭಾಗದಲ್ಲಿ ಸುಮಾರು ಒಂದು 12 ಬಂಡಲ್ ಸೀರೆ, ಒಂದು 6 ಬಂಡಲ್ ಪ್ಯಾಂಟ್ ಶರ್ಟು, 93 ಡ್ರೆಸ್ ಮೆಟೀರಿಯಲ್, ಅಂದರೆ ಈ ಥರ ಬಲ್ಕಾಗಿ ವಿತೌಟ್ ಎನಿ ರೆಕಾರ್ಡ್ಸ್ ದೇವರ್ ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟಿಂಗು. ಅದನ್ನು ಸುಮಾರು ವರ್ತ್ ಆಫ್ 5 ಲಕ್ಷ ನಾವು ಸೀಸ್ ಮಾಡಿದ್ದೀವಿ. ದಾಖಲಾದ FIR ಪೊಲೀಸ್ ಇಲಾಖೆ ವತಿಯಿಂದ, ಅಂದರೆ ಪೊಲೀಸ್ ಟೀಮಿಂದ 70, FSTಯಿಂದ ಫ್ಲೈಯಿಂಗ್ ಸ್ಕ್ವಾಡ್ ವತಿಯಿಂದ 8, ಎಕ್ಸೈಸಿಂದ 1,304. ತಮಗೆ ಗೊತ್ತಿದೆ, ಎಕ್ಸೈಸು ಇಡೀ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಕ್ಸೈಸಲ್ಲಿ ನಂಬರ್ 1 ಪ್ಲೇಸ್ ಇದೆ. ಅಂದರೆ ಸೀಜರಲ್ಲಿ ಮತ್ತು ಕೆಲಸ ನಿರ್ವಹಣೆಯಲ್ಲಿ ನಂಬರ್ 1 ಇದೆ ಚುನಾವಣೆ ಸಂದರ್ಭದಲ್ಲಿ. ಸೊ ಇದು ತಮ್ಮ ಮಾಹಿತಿಗೆ. ಆಮೇಲೆ ಮತದಾರ ಗುರುತಿನ ಚೀಟಿಯನ್ನೇ ತಂದು ವೋಟ್ ಮಾಡಬೇಕು ಪ್ರತಿ ವೋಟರು. ಅದು ಬೇಸಿಕ್ ಕ್ರೈಟೀರಿಯಾ. ನಾವು ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ, ಅಂದರೆ ಚುನಾವಣೆ ಎಲ್ಲೋ ಬೇಲೂರು ತಾಲೂಕಿನ ಕಸಬಾ ಹೋಬಳಿಯ ಹಿರಿಕೊಲೆ ಗ್ರಾಮದ ಚಾಮದೇವನಹಳ್ಳಿಯ ಸರ್ವೆ ನಂಬರ್ 32/1 ವರಲಕ್ಷ್ಮಿ ನಾಗರಾಜ್ ಎಂಬುವರಿಗೆ ಸೇರಿದ 5 ಎಕರೆ ಕಾಫಿ ತೋಟದಲ್ಲಿ ನಿನ್ನೆ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ಸಂಭವಿಸಿ 4 ಎಕರೆ ಜಮೀನಿನಲ್ಲಿ ಕಾಫಿ, ಮೆಣಸು, ಅಡಿಕೆ, ತೆಂಗು ಸೇರಿದಂತೆ ಇತರೆ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು, 1 ಎಕರೆ ಇದ್ದಂತಹ ಬಾಳೆ ಹಾಗೂ ಅಡಿಕೆಗೆ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿ ಸುಟ್ಟು ಹೋಗಿದೆ. ಗ್ರಾಮಸ್ಥರು ಕೂಡಲೇ ಅಗ್ನಿಶಾಮಕ ದಳದವರಿಗೆ ದೂರವಾಣಿ ಮೂಲಕ ತಿಳಿಸಿದಾಗ ತಕ್ಷಣ ಬಂದು ಬೆಂಕಿ ನಂದಿಸಿ ಹೆಚ್ಚಿನ ಹಾನಿಯನ್ನ ತಪ್ಪಿಸಿದ್ದಾರೆ. ಈ ವೇಳೆ ಸ್ಥಳೀಯ ನಿವಾಸಿ ಹಾಗೂ ತಾಲೂಕು ಕರವೇ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾತನಾಡಿ, ಮಳೆಯಿಲ್ಲದೆ ಬರದಿಂದಾಗಿ ರೈತರು ತತ್ತರಿಸಿದ್ದಾರೆ. ಇದರ ಜೊತೆಯಲ್ಲಿ ಈ ರೀತಿ ವಿದ್ಯುತ್ ಅವಘಡದಿಂದಾಗಿ ಬೆಂಕಿ ಅವಘಡ ಸಂಭವಿಸುತ್ತಿದ್ದು ಹೆಚ್ಚಿನ ರೀತಿಯಲ್ಲಿ ಹಾನಿಯಾಗುತ್ತಿದೆ. ಅಲ್ಲದೆ ವರಲಕ್ಷ್ಮಿ ನಾಗರಾಜ್ ಅವರಿಗೆ ಅಲ್ಪ ಸ್ವಲ್ಪ ಜಮೀನಿದ್ದು ತೋಟವನ್ನು ಉಳಿಸುವ ಉದ್ದೇಶದಿಂದ ಜೆಟ್ಗಳನ್ನು ಅಳವಡಿಸಿ ಪ್ರತಿನಿತ್ಯ ನೀರು ಹಾಯಿಸಿದ್ದು ಹನಿ ನೀರಾವರಿ ಮಾಡುವ ಮೂಲಕ ತಮ್ಮ ತೋಟವನ್ನು ಫಸಲಿಗೆ ಬರುವಂತೆ ಮಾಡಿಕೊಂಡಿದ್ರು. ಆದರೆ ಇಂತಹ ಅವಘಡ ಸಂಭವಿಸಿ ಅವರಿಗೆ ದಿಕ್ಕೆ ತೋಚದಂತಾಗಿದೆ. ಅಗ್ನಿಶಾಮಕದವರು ಬರದಿದ್ರೆ ಇನ್ನು ದೊಡ್ಡ ಅನಾಹುತವಾಗುತ್ತಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ತೋಟ ಸಂಪೂರ್ಣವಾಗಿ ಭಸ್ಮವಾಗಿದ್ದು ಕೂಡಲೇ ಅವರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ರು. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ರು. HCN ನ್ಯೂಸ್ ಬೇಲೂರು. ನೋಡಿರೋಣ, ಈ ಎಡ್ಜಲ್ಲಿ ಇಲ್ಲಿ ಇದೇ ಲಾಸ್ಟ್, ಇಲ್ಲಿ ತನಕ ಬಂದಿದೆ. ಅಲ್ಲೊಂಚೂರು ಅಮೂಲಿಂದ ಇಲ್ಲಿಗೆ ಭಾಳ ಲಾಸ್ ಅಣ್ಣ. ಸಖತ್ ಜಮೀನೆಲ್ಲ ಹೋಯ್ತೀವಿ, ಇನ್ನೇನಕ್ಕೂ ಕೆಲ್ಸಕ್ಕೆ ಬರಲ್ಲ ಇವು. ಇದೇ ಲಾಸ್ಟ್, ಇಲ್ಲಿ ಲಾಸ್ಟ್ ನೋಡಿ. ಅಯ್ಯೋ, ತಳಿಯಾಗಿ ಎಲ್ಲಿ ನಿಲ್ತಿತ್ತು, ಒಂದ್ ಕಡೆ ಹತ್ತದ ಇನ್ನೊಂದ್ ಕಡೆ ಹತ್ಕೊಂಡು ಹೋಗ್ತಿದೆ. ಅಲ್ಲಿ ಗೊತ್ತಿಲ್ಲ, ಯಾರೋ ಬರೋವತ್ತಿಗೆ ಹಾಕಿದ್ದಾರೆ ಯಾರೋ.
ಇಲ್ಲ ಹೆಂಗೆ ಹತ್ಕೊಂತ ಗೊತ್ತಿಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದಲ್ಲಿ ನೂತನವಾಗಿ ಅಪೋಲೋ ಡಯಾಗ್ನಾಸ್ಟಿಕ್ ಪ್ರಾರಂಭಿಸಿದ್ದು, ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲು ಇಂದು ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಯಿತು. ಭಾರತದ ಹೆಸರಾಂತ ಡಯಾಗ್ನಾಸ್ಟಿಕ್ ಸೆಂಟರ್ ಅಪೋಲೋ ಡಯಾಗ್ನಾಸ್ಟಿಕ್ ಅನ್ನು ಹಾಸನದ KRPುರಂನಲ್ಲಿ ಪ್ರಾರಂಭಿಸಿದ್ದು, ಇದರ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲು ಇಂದು ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಗಿದೆ. ಹಾಸನ ಜಿಲ್ಲೆ ಮತ್ತು ತಾಲೂಕು ಕೇಂದ್ರದಲ್ಲಿ ಅಪೋಲೋ ಡಯಾಗ್ನಾಸ್ಟಿಕ್ ಸೆಂಟರ್ ಫ್ರಾಂಚೈಸಿ ಆರಂಭಿಸಲು ಇದು ಸುವರ್ಣಾವಕಾಶವಾಗಿದ್ದು, ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ. HCN ನ್ಯೂಸ್ ಹಾಸನ್. ನನ್ನ ಹೆಸರು ಅರ್ಬಾಜ್ ಅಂತ. ನಾನು ಮಾರ್ಕೆಟಿಂಗ್ ಹೆಡ್ ಅಪೋಲೋ ಡಯಾಗ್ನೋಸ್ಟಿಕ್ಸ್ ಕರ್ನಾಟಕ ಮತ್ತು ಗೋವಾ ಎರಡೂ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮದು ಒಂದು ಹೊಸ ಲ್ಯಾಬ್ ಬರ್ತಾ ಇದೆ ಹಾಸನ ನಗರದಲ್ಲಿ, ಇಲ್ಲಿ ಸಂಪಿಗೆ ರೋಡ್ KRಪುರಂ ಹತ್ರ. ಸೊ ಆ ಲ್ಯಾಬು ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಜೊತೆ ಎಲ್ಲ ನಮ್ಮದು NABL ಮತ್ತು CAP ಸರ್ಟಿಫೈಡ್ ಲ್ಯಾಬ್ ಇದೆ ಅಪೋಲೋ ಡಯಾಗ್ನೋಸ್ಟಿಕ್ಸ್ ಕಡೆಯಿಂದ. ಸೊ ಅದರ ಉದ್ದೇಶದಿಂದ ನಾವು ಇಲ್ಲಿ ಹಾಸನ ನಗರದ ಸುತ್ತಮುತ್ತಲಿನ ಜನರಿಗೆ ಇದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಇದೊಂದು ಲ್ಯಾಬ್ ಓಪನ್ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಇಲ್ಲಿ ಹಾಸನ ಸುತ್ತಮುತ್ತ ನಗರಗಳಲ್ಲಿ ನಾವು ಫ್ರಾಂಚೈಸಿಯ ಅವಕಾಶ ಜನರಿಗೆ ಕೊಡ್ತಾ ಇದ್ದೀವಿ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಈ ಶನಿವಾರ ಬಂದುಬಿಟ್ಟು ಬೆಳಿಗ್ಗೆ 10 ರಿಂದ 6 ಗಂಟೆ ತನಕ. ನಮಸ್ತೆ, ನನ್ನ ಹೆಸರು ಜನಾರ್ದನ್, ಸೀನಿಯರ್ ಲ್ಯಾಬ್ ಟೆಕ್ನಿಷಿಯನ್. ನಾನು ಅಪೋಲೋ ಡಯಾಗ್ನೋಸ್ಟಿಕಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಕಳೆದ 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮದು ಅಪೋಲೋ ಭಾರತದಾದ್ಯಂತ ಬ್ರಾಂಚಸ್ ಇದೆ. ಈಗ ತಕ್ಷಣದಲ್ಲೇ ಹಾಸನದಲ್ಲಿ ಹೊಸ ಯೂನಿಟ್ ಓಪನ್ ಆಗ್ತಾ ಇದೆ. ನಮ್ಮದು ಕ್ವಾಲಿಟಿ ಪ್ರಕಾರ ಹೇಳಬೇಕು ಅಂತಂದರೆ ಗುಡ್ ಸರ್ವಿಸ್ ಇದೆ. ಮತ್ತು ಲ್ಯಾಬ್ ಫ್ಲೆಬೋಟೆಮಿ ಮೀನ್ಸ್ ಬ್ಲಡ್ಡು ಕಲೆಕ್ಷನಿಂದ ಹಿಡಿದು ರಿಪೋರ್ಟು ಡಿಸ್ಪ್ಯಾಚ್ ಆಗೋವರೆಗೂ ಒಳ್ಳೆ ಕ್ವಾಲಿಟಿ ಇದೆ. ನಮ್ಮದು ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ಸ್ ಇದೆ. ನಾನು ಭರತ್ ಅಂತ, ಫ್ರಾಂಚೈಸಿ ಅಪೋಲೋ ಫ್ರಾಂಚೈಸಿ ಓನರ್. ಬಂದು ನಮ್ಮದು ಈ ಫ್ರಾಂಚೈಸಿ ಮಾಡಿ 1 ಇಯರ್ ಆಯಿತು ಇಲ್ಲಿವರೆಗೂ. ನಮ್ಮದೇನೆಂದರೆ ಈಗ ಫ್ರಾಂಚೈಸಿ ಬಂದು ನಮ್ಮದು ಎವ್ರಿ ವೀಕ್ ಕ್ಯಾಂಪ್ಗಳಿರುತ್ತೆ. ನಮ್ಮಲ್ಲಿ ಫ್ರೀ ಕ್ಯಾಂಪ್ಗಳು ಮಾಡ್ತೀವಿ. ಶುಗರ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ಫ್ರೀ ಇರುತ್ತೆ. ಮತ್ತು ಫ್ರೀ BP ಚೆಕಪ್ ಕೂಡ ಇರುತ್ತೆ. ಮತ್ತು ಅತ್ಯುತ್ತಮ ಆಫರ್ಸ್ಗಳು ಕೂಡ ಇರುತ್ತೆ. ಏಜ್ಡ್ ಪರ್ಸನ್ಸ್ಗಳಿಗೆ ಎಬೋ 60 ವರ್ಷ ಮೇಲ್ಪಟ್ಟವರಿಗೆ 10% ಡಿಸ್ಕೌಂಟ್ ಕೂಡ ಇರುತ್ತೆ. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಶ್ರೀ ದೊಡ್ಡಮ್ಮ ಮತ್ತು ಶ್ರೀ ಚಿಕ್ಕಮ್ಮ ದೇವರ ಸಿಡಿ ಉತ್ಸವವನ್ನು ಭಕ್ತಿ ಭಾವದಿಂದ ನಡೆಸಲಾಯಿತು. ವಿಶ್ವವಿಖ್ಯಾತ ಬೇಲೂರು ತಾಲೂಕಿನ ಹೊಯ್ಸಳರ ಹೆಬ್ಬಾಗಿಲೆಂದೇ ಖ್ಯಾತಿ ಪಡೆದ ಹೆಬ್ಬಾಳು ಗ್ರಾಮದ ಶ್ರೀ ದೊಡ್ಡಮ್ಮ ಮತ್ತು ಶ್ರೀ ಚಿಕ್ಕಮ್ಮ ದೇವರ ಸಿಡಿ ಉತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಸಾವಿರಾರು ಭಕ್ತರು ಸಿಡಿ ಉತ್ಸವದಲ್ಲಿ ಹರಕೆ ಸಲ್ಲಿಸಿ ಧನ್ಯರಾದರು. ಪ್ರತಿ ವರ್ಷ ಯುಗಾದಿ ಹಬ್ಬದ ಬಳಿಕ ನಡೆಯುವ ಹೆಬ್ಬಾಳಿನ ಶ್ರೀ ಚನ್ನಬಸವೇಶ್ವರ ಮತ್ತು ಶ್ರೀ ಮಲ್ಲೇಶ್ವರ ಸ್ವಾಮಿ ಕೆಂಡೋತ್ಸವದ ಮರುದಿನದಲ್ಲಿ ಶ್ರೀ ದೊಡ್ಡಮ್ಮ ಮತ್ತು ಶ್ರೀ ಚಿಕ್ಕಮ್ಮ ದೇವರ ಸಿಡಿ ಉತ್ಸವ ನಡೆಸುವ ವಾಡಿಕೆ ಶತಮಾನಗಳಿಂದ ನಡೆದುಕೊಂಡು ಬಂದಿದೆ. ಸಿಡಿ ಉತ್ಸವಕ್ಕೂ ಮುನ್ನ ಬೃಹತ್ ಕಲ್ಲಿನ ಕಂಬಕ್ಕೆ ಸಿಡಿ ಮರವನ್ನ ಇಲ್ಲಿನ ವಿಶ್ವಕರ್ಮ ಸಮುದಾಯ ಕಟ್ಟಿ ಪೂಜೆ ಸಲ್ಲಿಸುತ್ತಾರೆ. ಬಳಿಕ ಎಲ್ಲ ಸಮುದಾಯದ ಮುಖಂಡರು ಸಿಡಿ ಮರದ ಬಳಿ ಆಗಮಿಸಿ ಈ ವರ್ಷ ನಾಡಿನಲ್ಲಿ ಸಮೃದ್ಧಿ ಮಳೆ ಬೆಳೆಯಾಗಲಿ ಎಂದು ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ ಬಳಿಕವೇ ನೂರಾರು ಈಡುಗಾಯಿನ ಸಿಡಿ ಮರದ ಕಲ್ಲಿನ ಕಂಬಕ್ಕೆ ಹಾರೈಕೆ ಸಲ್ಲಿಸುತ್ತಾರೆ.
ಬಳಿಕ ಉಪವಾಸದಲ್ಲಿರುವ ಅವರು ಮೂವರು ತರುಣರಲ್ಲಿ ಒಬ್ಬರನ್ನ ಕರೆದುಕೊಂಡು ಬಂದು ಸಿಡಿ ಮರಕ್ಕೆ ಸೀರೆಗಳಿಂದ ಬಿಗಿ ಭದ್ರತೆಯಿಂದ ಕಟ್ಟಿ 3 ಸುತ್ತು ಪ್ರದಕ್ಷಿಣೆ ನಡೆಸುತ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮದ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ, ಉತ್ಸವ ಮೂರ್ತಿ ಹಾಗೂ ಚಾಮದೇವರುಗಳು ಕೂಡ ಪ್ರದಕ್ಷಿಣೆ ಕಾರ್ಯವನ್ನ ನಡೆಸುತ್ತಾರೆ. ತಮಟೆ ಮತ್ತು ಚಿಟ್ಟಿ ಮೇಳದ ತಾಳಕ್ಕೆ ತಕ್ಕಂತೆ ಗಣಮಗ ಇವರು ಹೊಂಬಾಳಿಯನ್ನ ಭಕ್ತರ ಮೇಲೆ ಎರಚಿ ಎಲ್ಲರೂ ಆರೋಗ್ಯದಿಂದಿರುವಂತೆ ಹರಸುವ ವಾಡಿಕೆ ಬೆಳೆದುಕೊಂಡು ಬಂದಿದೆ. ಸಿಡಿ ಉತ್ಸವಕ್ಕೆ ಸುತ್ತಲಿನ 12 ಗ್ರಾಮಸ್ಥರು ಮತ್ತು 100 ಗ್ರಾಮದಿಂದ ಆಗಮಿಸಿದ ಬಂಧು ಬಳಗದವರು ಜನಸ್ತೋಮ ಸೇರುವ ಮೂಲಕ ಶಕ್ತಿ ದೇವಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಗೂ ಗ್ರಾಮದ ಮುಖಂಡ ಹೆಬ್ಬಾಳು ಹಾಲಪ್ಪ, 12ನೇ ಶತಮಾನದಲ್ಲಿ ಬೇಲೂರು, ಹಳೆಬೀಡು ಈ 2 ಪಟ್ಟಣಗಳಿಗೆ ಹೊಯ್ಸಳರು ಹೆಬ್ಬಾಗಿಲನ್ನ ಮಾಡಿಕೊಂಡು ಕೆಲಕಾಲ ವಿಶ್ರಾಂತಿ ಪಡೆಯುತ್ತಿದ್ದರು ಎಂಬ ಐತಿಹ್ಯವಿದೆ. ಹಾಗೆಯೇ ಇಲ್ಲಿನ ಪೂರ್ವಿಕರು ಕೂಡ ಹೇಳುತ್ತಾರೆ. ಅಂದಿನಿಂದಲೂ ಹೆಬ್ಬಾಳಮ್ಮನ ಜಾತ್ರೆ ಕೂಡ ವಿಶೇಷತೆಯನ್ನ ಪಡೆದುಕೊಂಡು ಬಂದಿದೆ. ಚಿಕ್ಕಮಗಳೂರು ಸಿಂದಿಗೆರೆ ಗ್ರಾಮದಲ್ಲಿ ಎಂದಿಗೂ ಕೂಡ ಹೆಬ್ಬಾಳಿನ ಶ್ರೀ ದೊಡ್ಡಮ್ಮನವರು ತೆರಳದೆ ಜಾತ್ರೆಯನ್ನ ನಡೆಸುವುದಿಲ್ಲ. ಸಾವಿರಾರು ಭಕ್ತರು ಸೇರಿದ್ದು ದೇವರ ಶಕ್ತಿಗೆ ಸಾಕ್ಷಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಚಂದ್ರಯ್ಯನವರು, ತೀರ್ಥಕುಮಾರ್, ವಿಘ್ನೇಶಯ್ಯ, ರಾಮೇಗೌಡ, ರಾಜಶೇಖರ್, ಮೋಹನ್, ಹಲಗಯ್ಯ, ಯೋಗೇಶ್, ಜಗದೀಶ್, ಜೆಪಿ ಪ್ರಕಾಶ್, ಸುರೇಶ್, ಮಲ್ಲೇಶ್, ಸುಧಾಕರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬಿಜೆಪಿ ಪಕ್ಷ ಎಂದರೆ ದಲಿತ ಮತ್ತು ಅಂಬೇಡ್ಕರ್ ವಿರೋಧಿಯಲ್ಲ, ಸರ್ವಧರ್ಮದ ಪಕ್ಷವಾಗಿದ್ದು ಎಲ್ಲ ಧರ್ಮವನ್ನ ಸಮನಾಗಿ ಅಭಿವೃದ್ಧಿ ಮಾಡುವ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ ನೀಡಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸುವಂತೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಜೊತೆ ಪ್ರಚಾರ ನಡೆಸಲು ಆಗಮಿಸಿದ್ದ ದಲಿತ ಪರ ನಾಯಕ ನಗರದ ಖಾಸಗಿ ಹೋಟೆಲೊಂದರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನ ಎನ್ಡಿಎ ಮೈತ್ರಿಕೂಟ ಗೆಲ್ಲಲಿದೆ. ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರಬಹುದು, ಆದರೆ ದೇಶದ ಮೋದಿ ಅಲಿಯಲ್ಲಿ ಕಾಂಗ್ರೆಸ್ ಚಿಂತೆಗೀಡಾಗಿದೆ. ಕಾಂಗ್ರೆಸ್ಗೆ ನಾಯಕತ್ವವೇ ಇಲ್ಲ. ದೇಶದ ವಿಚಾರದಲ್ಲಿ ಕಾಂಗ್ರೆಸ್ ಸಾಧನೆ ಶೂನ್ಯ ಎಂದು ಕುಟುಕಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಪ್ರಧಾನಿ ಮೋದಿ ಓರ್ವ ನಿಷ್ಕಳಂಕ ರಾಜಕಾರಣಿ. ಕಾಂಗ್ರೆಸ್ ಇಷ್ಟು ದಿನ ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ. ನಾವು ದಲಿತರನ್ನ ಉದ್ಧಾರ ಮಾಡಿದ್ದೇವೆ ಎಂದು ಕೈ ನಾಯಕರು ಹೇಳ್ತಾರೆ. ಆದರೆ ಅಂಬೇಡ್ಕರ್ ಸೇರಿ ಈ ಸಮುದಾಯವನ್ನ ನೋಯಿಸಿರುವುದು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ತೆಗೆಯುತ್ತಾರೆ. ಅವರು ಅಂಬೇಡ್ಕರ್ ವಿರೋಧಿ ಎಂದು ನಮ್ಮನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಕಾಶ್ಮೀರದಲ್ಲಿ ಸಂವಿಧಾನ ಬಂದು 50 ವರ್ಷವಾದರೂ ಕೂಡ ಯಾಕೆ ಸಂವಿಧಾನ ಜಾರಿ ಮಾಡೋಕ್ಕಾಗಿರಲಿಲ್ಲ? ಈ ಸಮಾಜದಲ್ಲಿ ಅಸ್ಪೃಶ್ಯತೆ ನಾಶ ಆಗುವವರೆಗೆ, ಸಮಾನತೆ ಬರುವವರೆಗೆ ಮೀಸಲಾತಿ ಇರುತ್ತೆ ಎಂದು ಪ್ರಧಾನಿಯವರೇ ಹೇಳಿದ್ದಾರೆ. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲೆ ಭಾರತ ದೇಶದಲ್ಲಿ ಸಂವಿಧಾನ ನಿಜವಾಗ್ಲೂ ಜಾರಿಗೆ ಬಂದಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ. ಇದುವರೆಗೂ ಕಾಶ್ಮೀರದಲ್ಲಿ ಮೀಸಲಾತಿ ಎಂಬುದು ಸಿಕ್ಕಿರಲಿಲ್ಲ. 370 ರದ್ದಾದ ಮೇಲೆ ನಿಜವಾಗ್ಲೂ ಸಹ ದಲಿತರಿಗೂ ಮೀಸಲಾತಿ ಕಾಶ್ಮೀರದಲ್ಲಿ ಆಗಲಿದೆ ಎಂದರು. ಇದೇ ವೇಳೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ಬಿಜೆಪಿ ಮುಖಂಡರಾದ ಸಿವಿ ರಾಜಪ್ಪ, ಆರ್ಪಿಐ ಸತೀಶ್, ನಗರಸಭೆ ಸದಸ್ಯ ಸಿ ಕ್ರಾಂತಿ ಪ್ರಸಾದ್ ತ್ಯಾಗಿ, ಎಸ್ಎಸ್ಟಿ ಜಿಲ್ಲಾಧ್ಯಕ್ಷರಾದ ಕೆಟಿ ಮಂಜಯ್ಯ, ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಎಸ್ಡಿ ಚಂದ್ರು, ಜೈಭೀಮ್ ಬ್ರಿಗೇಡ್ ಅಧ್ಯಕ್ಷ ರಾಜೇಶ್, ಸಮತಾ ಸೈನಿಕ ದಳದ ಕುಮಾರಸ್ವಾಮಿ, ಜಗದೀಶ್ ಚೌಡುವಳ್ಳಿ, ಮಾದಿಗ ದಂಡೋರ ಸೋಮು, ಜೀವನ್ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಈ ಚುನಾವಣೆಗೆ ಪಕ್ಷದ ಕಡೆಯಿಂದ ನನ್ನನ್ನು ಇಡೀ ರಾಜ್ಯ ಸುತ್ತಿ ಕೆಲಸ ಮಾಡಬೇಕು ಪಕ್ಷದ ಪರವಾಗಿ ಅನ್ನೋ ಕಾರಣದಿಂದ ಸ್ಟಾರ್ ಪ್ರಚಾರಕರನ್ನಾಗಿ ನನ್ನನ್ನು ನೇಮಕ ಮಾಡಲಾಗಿದೆ. ಇವತ್ತು ನಾನು ಬಂದಿರತಕ್ಕಂಥದ್ದು ಹಾಸನ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ನಮ್ಮ ಪಕ್ಷದ ಜೊತೆಯಲ್ಲಿ NDA ಸಹಭಾಗಿತ್ವದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೇನೆ. ನಾನು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ನನ್ನ ದಲಿತ ಸಂಘಟನೆಗಳ ಅನೇಕ ನನ್ನ ಮಿತ್ರರು, ಸಹೋದರರು ಇವತ್ತು ನಮ್ಮ ಜೊತೆಯಲ್ಲಿ ಸುಮಾರು 17 ಸಂಘಟನೆಗಳ ಮುಖಂಡರು ನಮ್ಮ ಅಭ್ಯರ್ಥಿಗೆ, ಮೈತ್ರಿ ಅಭ್ಯರ್ಥಿಗೆ ಸಹಕಾರ ಕೊಡಲಿಕ್ಕೆ ನಮಗೆ ಬೆಂಬಲವನ್ನು ಸೂಚಿಸಿ ಇವತ್ತು ನನ್ನ ಜೊತೆಯಲ್ಲಿ ಇಷ್ಟೂ ಜನರು ಕೂಡ ಬಂದು ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಗ್ಯಾರಂಟಿ ಯೋಜನೆಗಳ ಫಲವಾಗಿ ರಾಜ್ಯ ಇಂದು ದಿವಾಳಿಯತ್ತ ಸಾಗುತ್ತಿದೆ ಎಂದು ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಹೇಳಿದರು. ಸಕಲೇಶಪುರ ಪಟ್ಟಣದಲ್ಲಿ ರೋಡ್ ಶೋ ಮೂಲಕ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ನಡೆಸಿ ಸಾರ್ವಜನಿಕರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಬೇಕಾಬಿಟ್ಟಿ ಗ್ಯಾರಂಟಿ ಘೋಷಿಸಿರುವ ರಾಜ್ಯ ಸರ್ಕಾರ ಕಳೆದ 11 ತಿಂಗಳಿನಿಂದ ಈ ಯೋಜನೆಗಳ ಹಣ ಹೊಂದಿಸಲು ಎಲ್ಲಾ ವಸ್ತುಗಳ ಬೆಲೆಯನ್ನು 4 ಪಟ್ಟು ಹೆಚ್ಚಳ ಮಾಡಿದೆ. ಇನ್ನು ಬೆಲೆ ಏರಿಕೆ ಅಸಾಧ್ಯವಾಗಿರುವುದನ್ನು ಅರಿತು ರಾಜ್ಯ ಬಿಜೆಪಿ ಸರ್ಕಾರ ಪರಿಶಿಷ್ಟ ಜಾತಿ ವರ್ಗಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ದ 15,000 ಕೋಟಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಮೂಲಕ ಪರಿಶಿಷ್ಟ ಜಾತಿಗೂ ಅನ್ಯಾಯ ಎಸಗಲಾಗಿದೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವುದು ಅಸಾಧ್ಯ ಎಂಬ ವರದಿ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ತಲುಪಿಸಿರುವುದರಿಂದ ಲೋಕಸಭಾ ಚುನಾವಣೆ ನಂತರ ಈ ಎಲ್ಲ ಗ್ಯಾರಂಟಿಗಳು ಸ್ಥಗಿತಗೊಳ್ಳುವುದು ನಿಶ್ಚಿತ ಎಂದರು. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಹಾಸನ ಲೋಕಸಭಾ ಕ್ಷೇತ್ರದಿಂದ ನನ್ನ ಸ್ಪರ್ಧೆ ನೆಪ ಮಾತ್ರ. ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ನನಗೆ ಆಶೀರ್ವಾದ ಮಾಡಬೇಕು. ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಮೇಲೆ ನಂಬಿಕೆ ಇಟ್ಟು ಹೋರಾಟ ಮಾಡುತ್ತಿದೆ, ಆದರೆ ಗ್ಯಾರಂಟಿಗಳು ಕೈ ಹಿಡಿಯುವುದಿಲ್ಲ ಎಂಬುದು ಸದ್ಯ ಸಿದ್ದರಾಮಯ್ಯನವರಿಗೆ ಮನವರಿಕೆಯಾಗಿದೆ ಎಂದರು. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 5 ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದು, ಮಾನವೀಯತೆಯ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ನೊಂದ ಕುಟುಂಬದ ಕಣ್ಣೀರು ಒರೆಸುವ ಕೆಲಸ ಮಾಡಲಿಲ್ಲ. ಇದು ರಾಜ್ಯ ಸರ್ಕಾರ ಮಲೆನಾಡ ಬಗ್ಗೆ ಎಂತಹ ತಾತ್ಸಾರದ ಮನೋಭಾವ ಹೊಂದಿದೆ ಎಂಬುದನ್ನು ತೋರುತ್ತದೆ ಎಂದರು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ದೇಶದ ಸುಭದ್ರತೆ, ಅಭಿವೃದ್ಧಿ ದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗುವುದು ಅಗತ್ಯವಾಗಿದ್ದು, ಪ್ರಪಂಚದಲ್ಲಿ ಭಾರತ ದೇಶದ ಬಗ್ಗೆ ಗೌರವದ ಭಾವನೆ ಮೂಡುವಂತಹ ವಾತಾವರಣ ಇಂದು ಸೃಷ್ಟಿಯಾಗಿದೆ. ಭಾರತ ವಿಶ್ವಗುರುವಾಗಿ ಹೊರಹೊಮ್ಮಲು ಮತ್ತೊಮ್ಮೆ ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರಕ್ಕೆ ಬರುವುದು ಅಗತ್ಯವಿದೆ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅತಿ ಹೆಚ್ಚಿನ ಮತದ ಮುನ್ನಡೆ ಗಳಿಸಿಕೊಡಲು ಎರಡೂ ಪಕ್ಷದ ಕಾರ್ಯಕರ್ತರು ಮನೆ ಮನೆ ಪ್ರಚಾರ ನಡೆಸಬೇಕು ಎಂದರು. ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ ಗ್ಯಾರಂಟಿ ಜಾರಿಗೆ ಸಮಿತಿ ಬದಲು ತಾಲೂಕಿಗೊಂದು ಟ್ರಾನ್ಸ್ಫರ್ ಸಮಿತಿ ರಚಿಸಿದ್ರೆ ಉತ್ತಮ ಎಂದು ಗೇಲಿ ಮಾಡಿದರು. ಸಕಲೇಶಪುರ ಪಟ್ಟಣಕ್ಕಾಗಮಿಸಿದ ವಿಜಯೇಂದ್ರ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ ನಂತರ ದೇವಸ್ಥಾನದಿಂದ ಹಳೆ ಬಸ್ ನಿಲ್ದಾಣದವರೆಗೂ ರೋಡ್ ಶೋ ನಡೆಸಿದರು. ಹಳೆ ಬಸ್ ನಿಲ್ದಾಣದಲ್ಲಿ ಸಮಾಜ ಸೇವಕ ಬನ್ನಹಳ್ಳಿ ಪುನೀತ್ 400 ಕೆಜಿ ತೂಕದ ಸೇಬಿನ ಹಾರವನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಹಾಕುವ ಮೂಲಕ ಗಮನ ಸೆಳೆದರು. ಈ ವೇಳೆ ಮಾಜಿ ಶಾಸಕರಾದ ಗುರುದೇವ್, ಎಚ್ಎಂ ವಿಶ್ವನಾಥ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ತಾಲೂಕು ಬಿಜೆಪಿ ಅಧ್ಯಕ್ಷ ಅಶ್ವಥ್, ಕೆಎಲ್ ಸೋಮಶೇಖರ್ ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ವಾತಾವರಣ ನಿರ್ಮಾಣ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ 9 ತಿಂಗಳ ಹಿಂದೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇವತ್ತು 18-20 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ತೇವೆ ಎನ್ನುವ ಭ್ರಮೆಯಲ್ಲಿ ಇದ್ದರು. ಆದರೆ ಕಳೆದ 2-3 ತಿಂಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಪರವಾಗಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಸಕಲೇಶಪುರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ರೋಡ್ ಶೋ ನೋಡಿದ್ರೆ ಗೊತ್ತಾಗ್ತದೆ. ನನಗೆ ವಿಶ್ವಾಸ ಇದೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿರ್ತಕ್ಕಂಥ ಸಂದರ್ಭದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳು ಇವತ್ತು ಪ್ರಜ್ವಲ್ ರೇವಣ್ಣ ಸಿಗ್ತದೆ. ಅಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದ ಒಂದು ಅಹಂಕಾರದಿಂದ ಮೆರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಅಧಿಕಾರದ ದರ್ಪದಿಂದ ಮೆರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ನಾವು ಕೊಡಬೇಕಾಗಿದೆ. ಇವತ್ತೇನಾಗಿದೆ, ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲಾ ಕಡೆನೂ ಪ್ರಚಾರಕ್ಕೆ ಬಂದಿದೆ. ನಿನ್ನೆ ಮತ್ತೆ ಮೊನ್ನೆ ಪ್ರಚಾರಕ್ಕೆ ಬಂದಿದೆ. ಕೇವಲ ಅವರು ಮತದಾನ ಕೇಳೋದಕ್ಕೆ ಬಂದಿದ್ದಾರೆ ಹೊರತು ನಾವೇನು ಮಾಡಿದೀವಿ ಸಕಲೇಶಪುರ ತಾಲೂಕಕ್ಕೆ, ನಮ್ಮ ಅಭಿವೃದ್ಧಿ ಏನಿದೆ, ನಾವೇನೇನು ಕಾರ್ಯಕ್ರಮ ತಂದಿದ್ದೀವಿ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಇವತ್ತು ನರೇಂದ್ರ ಮೋದಿ ಅವರ ಒಂದು ಸಹಕಾರದ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ, ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಏನ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಹಾಕ್ತಿದ್ದಾರೆ. ಅದಕ್ಕೆ ಬಲವಾದಂತ ಉತ್ತರ ಇವತ್ತು ಪ್ರಜ್ವಲ್ ರೇವಣ್ಣ ಕೊಡುವಂತ ಕೆಲಸನ ಮಾಡ್ತಾರೆ. ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಆಯ್ಕೆ ಆಗಿ ಹೋದಂತ ಸಂದರ್ಭದಲ್ಲಿ 27 ವರ್ಷ ನನಗೆ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ಆಯ್ಕೆ ಹೋದಂತ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ರು ಕೂಡ ಒಬ್ಬ ಉತ್ಸಾಹ ಯುವಕನ ಬೆಳೆಸಬೇಕು ಅನ್ನೋ. ಹಾಸನ ಜಿಲ್ಲೆಯ ರಾಗಿ ಖರೀದಿ ಕೇಂದ್ರದಲ್ಲಿ ನಮಗೆ ಅನ್ಯಾಯವಾಗುತ್ತಿದ್ದು ಕೂಡಲೇ ಸರಿಪಡಿಸಬೇಕೆಂದು ಆಗ್ರಹಿಸಿ ಕೆ ಬ್ಯಾಡರಹಳ್ಳಿ ಗ್ರಾಮದ ರೈತರು ರಾಗಿ ತುಂಬಿದ ವಾಹನದೊಂದಿಗೆ ಡಿಸಿ ಕಚೇರಿ ಮುಂದೆ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆ ಬ್ಯಾಡರಹಳ್ಳಿ ಗ್ರಾಮದ ಶಿವಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ,
ಎಪಿಎಂಸಿಗೆ ಫಿಲ್ಟರ್ ಮಾಡಿಕೊಂಡು ರಾಗಿ ತರಲಾಗಿದ್ದು, ನಾವು ಯಾವ ಕಳಪೆ ಮಾಲು ಇಲ್ಲಿಗೆ ತಂದಿಲ್ಲ. ಕಷ್ಟಪಟ್ಟು ಬೆಳೆದು ಈ ವರ್ಷ 5 ಕ್ವಿಂಟಾಲ್ ರಾಗಿ ಬಂದಿದೆ. ಆದರೆ ಇಲ್ಲಿ ಆ ರಾಗಿಯನ್ನೇ ಕಳಪೆ ಎಂದು ಬೇರೆ ರಾಗಿ ತೆಗೆದುಕೊಳ್ಳುತ್ತಿದ್ದು, ಆದರೆ ರೈತರ ರಾಗಿ ಖರೀದಿ ಮಾಡುತ್ತಿಲ್ಲ. ಸೆಲೆಕ್ಷನ್ ರಾಗಿಯನ್ನೇ ತೆಗೆದುಕೊಳ್ಳಲಿ, ಸರಿಯಾಗಿಲ್ಲದಿರುವುದನ್ನು ರಿಜೆಕ್ಟ್ ಮಾಡಲಿ ಎಂದರು. ರಾಗಿ ಬೆಳೆದ ರೈತರಿಗೆ ನ್ಯಾಯ ಸಿಗಬೇಕೆಂದು ಜಿಲ್ಲಾಧಿಕಾರಿಗಳ ಬಳಿ ಬಂದಿದ್ದೇವೆ. ನಾವು 5-6 ಜನ ಸೇರಿ ವಾಹನದಲ್ಲಿ ರಾಗಿ ತರಲಾಗಿದೆ. ರಾಗಿ ಖರೀದಿ ಮಾಡುವವರು ಕ್ವಿಂಟಾಲ್ ರಾಗಿಗೆ 100 ರೂಪಾಯಿಗಳನ್ನ ಕೇಳುತ್ತಿದ್ದು, ರಾಗಿ ಸುರಿದು ಹೊರುವುದಕ್ಕೆ ಹಮಾಲಿಗಳಿಗೆ 30 ರೂಪಾಯಿ ಕೊಡಬೇಕು. ಇವರಿಗೆ ಇಷ್ಟೊಂದು ಹಣ ಕೊಟ್ಟು ನಾವು ರೈತರು ಹೇಗೆ ಜೀವನ ಮಾಡೋದು? ಜಿಲ್ಲಾಧಿಕಾರಿಗಳು ಬಂದು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದ್ರು. ಮಹಿಳೆಯರು 1 ಕ್ವಿಂಟಾಲ್ ರಾಗಿ ಎತ್ತಲು ಸಾಧ್ಯವೇ? ಹಣ ಕೊಡಬೇಕು. ರಾಗಿ ಸುರಿದು ಜಾಲರಿಯಲ್ಲಿ ಜಾಲಿಸಿದಾಗ ವೇಸ್ಟ್ 25 ಕೆಜಿ ರಾಗಿ ಬರುತ್ತಿದೆ. ಜಾಲರಿ ಸರಿಯಾಗಿಲ್ಲ, ಅದರಲ್ಲಿ ವೇಸ್ಟ್ಗಿಂತ ರಾಗಿಯೇ ಹೆಚ್ಚಿರುತ್ತದೆ. ನಾವು ಎಲ್ಲ ರಾಗಿಯನ್ನ ಜಾಲಿಸಲು ಹಾಕುವುದಿಲ್ಲ, ನಾವು ಬರುವಾಗಲೇ ಜಾಲಿಸಿಕೊಂಡು ಬಂದಿರುವುದಾಗಿ ತಮ್ಮ ಅಳಲನ್ನ ತೋಡಿಕೊಂಡ್ರು. ಇದೇ ವೇಳೆ ಗ್ರಾಮದ ರಂಗಸ್ವಾಮಿ, ಶೇಖರ್, ಹನುಮೇಗೌಡ, ಶಿವರಾಜು, ಮಹೇಶ್, ನಾಗರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಆರಂಭಿಸಿ ರಾಗಿ ತಂದಿದ್ದೀವಿ. ಆರಂಭಿಸಿ ರಾಗಿಲಿ ಏನ್ ಮಾಡ್ತಾರೋ ನಾವು ಫಿಲ್ಟರ್ ಮಾಡ್ಕೊಂಡು ತಂದಿದ್ದೀವಿ. ಆಕ್ಚುಲಿ ನಮಗೆ ಕಳಪೆ ಮಾಲ್ ತಂದಿಲ್ಲ, ನಾವು ಬೆಳೆದು ಕಷ್ಟಪಟ್ಟು 5 ಕ್ವಿಂಟಾಲ್ ರಾಗಿ ಬೆಳೆದಿದ್ದೀವಿ ವರ್ಷ ಎಲ್ಲ. ಅದನ್ನ ಇವ್ರು ಕಳಪೆ ಮಾಡಿ ಬೇರೆ ರಾಗಿನ ತಗತಾವ್ರ ಹೊರತು ನಮ್ಮ ರೈತರು ತಗತಾರ ರಾಗಿಯ. ಅದನ್ನ ನಾವು ಸೆಲೆಕ್ಷನ್ ತಗೊಳ್ಳಿ, ಸೆಲೆಕ್ಷನ್ ಎಲ್ಲ ರಿಜೆಕ್ಟ್ ಮಾಡ್ಲಿ. ನಾವು ಅದಕ್ಕೆ DC ಹತ್ತಕ್ಕೆ ಬಂದಿದ್ದೀವಿ. ಇವತ್ತು ಸಾಹೇಬ್ರು ಏನ್ ಹೇಳ್ತಾರೆ ಕೇಳ್ತೀವಿ. ಮುಂದೆ ನಾವು ಬಾರಿ ಹೋರಾಡ್ಬೇಕಾಗುತ್ತೆ. ರಾಗಿ ನಮ್ಗೆ ಕೇಬೇಡ್ರಿ ಎಲ್ಲರೂ ಅವರೇನಾ? ಎಲ್ಲರೂ ಎಲ್ಲ ಇದೀವಿ ಸರ್, ನಾವು ಎಲ್ಲ ಇದೀವಿ. ಅಲ್ಲ, ಎಷ್ಟು ತಂದಿರ ನೀವು ಎಷ್ಟು ತಂದಿದ್ರೆ? 5-6 ಜನ ಸರ್ ಒಂದು ತಂದಿದ್ದೀವಿ. ಒಂದು ಮನುಷ್ಯನ 5 ಕ್ವಿಂಟಾಲ್ ರಾಗಿ ವರ್ಷ ಎಲ್ಲ ಬೆಳೆದ್ರ ಸರ್. ಏನಂತಾರೆ APMC ಏನ್ ಹೇಳ್ತಾರ? ನಾನು ಮಿಷಿನ್ ತಂದು ನಿಲ್ಸ್ಕೊಂಡ್ರೆ ಅವನು 100 ರೂಪಾಯಿ ಕ್ವಿಂಟಾಲ್ ಕೇಳ್ತಾವ್ನೆ. ಅವನು ಆಮೇಲೆ ಈಗ 25-30 ರೂಪಾಯಿ ಕೇಳ್ತಾವ. ನಾನು ಸುರಿದು ಹೊರಕ್ಕೆ ನಾವ್ ಏನ್ ಜೀವನ ಮಾಡೋದು ರೈತರು? ಈ ಪರಿಸ್ಥಿತಿ ಆಗಿದ್ದು ನಮ್ದು ರಾಗಿದಿ ವರ್ಷ. ನೀವ್ ಹೇಳಿ ಏನ್ ಮಾಡ್ಬೇಕು ಇದಕ್ಕೆ? ಈಗ ನಮ್ ಸಾಹೇಬ್ರು ಬಂದು ನಮ್ಗೆ ಏನಾರು ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ. ಇವತ್ತು ಈಗ ಸೆಲೆಕ್ಷನ್ ತಗೊಳ್ಳಿ, ಸೆಲೆಕ್ಷನ್ ಆದ್ರೆ ರಿಜೆಕ್ಟ್ ಮಾಡ್ಲಿ. ಕೂಲಿ ಕೊಡಿ ಅಂತಾರೆ ಅವ್ರು. ನಮ್ಮನ್ನ ಇವತ್ತು ನಮ್ಮ ತಾಯಿ ಕರ್ಕ ಬಂದಿದ್ದೀವಿ. ನಾವು ತಾಯಿ ರಾಗಿ ತಗತ್ತೆ ಒಂದು ಕ್ವಿಂಟಾಲ ಕೊಡಮ್ಮ 50 ರೂಪಾಯಿ. ನೀವು ಕ್ವಿಂಟಾಲ್ ರಾಗಿ ಸುರಿದು ಮಿಷಿನ್ಗೆ ಹಾಕ್ತೀನಿ. ಅದು ವೇಸ್ಟೇಜ್ 25 ಕೆಜಿ ಬರ್ತೈತೆ ಒಂದು ಕ್ವಿಂಟಾಲ್. ಒಂದು ಕ್ವಿಂಟಲ್ ಕೂಲಿ ಎಷ್ಟು ಕೇಳ್ತಾರೆ? 25 ರೂಪಾಯಿ. 25 ರೂಪಾಯಿ ಕೂಲಿ ಕೇಳ್ತಾವ್ರೆ. ಫಿಲ್ಟರ್ ಮಾಡಕ್ಕೆ ಪ್ಯಾಕೆಟ್ಗೆ ಫಿಲ್ಟರ್ ಮಾಡಕ್ಕೆ ಮಿಷಿನ್ 50 ರೂಪಾಯಿ ಕ್ವಿಂಟಾಲ್. 50 ರೂಪಾಯಿ ಕೇಳ್ತಾರೆ. 80 ರೂಪಾಯಿ 50. ಹಾಸನ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಮೈತ್ರಿಕೂಟವನ್ನು ಸೋಲಿಸುವುದು ಕಾರ್ಮಿಕರಿಗೆ ಅನಿವಾರ್ಯವಾಗಿದ್ದು, ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನು ಸೋಲಿಸಬೇಕೆಂದು ಕಾರ್ಮಿಕ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕೆಂದು ಆಗ್ರಹಿಸಿದರು. ಸೋಮವಾರ ಮಾತನಾಡಿ, ಶ್ರಮಿಕರಿಲ್ಲದ ಸಮಾಜವನ್ನ, ಶ್ರಮಿಕರ ದೈಹಿಕ ಬೌದ್ಧಿಕ ಶ್ರಮವನ್ನ ಹೊರತುಪಡಿಸಿ ದೇಶದ ಮತ್ತು ವಿಶ್ವದ ಯಾವುದೇ ಅಭಿವೃದ್ಧಿಯನ್ನ ಸಾಧಿಸಲು ಸಾಧ್ಯವಿಲ್ಲ. ಅಭಿವೃದ್ಧಿ ಎಂದರೆ ಮಾಲ್ಗಳು, ಹೆದ್ದಾರಿಗಳು, ದೊಡ್ಡ ದೊಡ್ಡ ಮಹಲ್ಗಳು ಮಾತ್ರವೇ ಅಲ್ಲ. ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಮನುಷ್ಯ ಅಪೌಷ್ಟಿಕತೆ ಇಲ್ಲದೆ ಆರೋಗ್ಯವಾಗಿ, ಶಿಕ್ಷಣವಂತರಾಗಿ, ಎಲ್ಲ ಮೂಲಭೂತ ಸೌಕರ್ಯಗಳಿರುವ ಸ್ವಂತ ಮನೆ, ಬದುಕು ನಡೆಸಲು ಉದ್ಯೋಗ, ಉದ್ಯೋಗಕ್ಕೆ ತಕ್ಕ ಸಂಬಳ, ಕೆಲಸದಿಂದ ನಿವೃತ್ತಿಯಾದ ನಂತರ ಕನಿಷ್ಠ ಪಿಂಚಣಿಯ ಖಾತ್ರಿ ಇರಬೇಕು. ಆದರೆ ಇಂದಿನ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಸಾಮಾನ್ಯ ಜನತೆ ಮತ್ತು ಕಾರ್ಮಿಕರಿಗೆ ಶಾಸನಬದ್ಧವಾಗದಂತೆ ಕಾನೂನುಗಳನ್ನು ಸುಧಾರಣೆ ಹೆಸರಿನಲ್ಲಿ ಬದಲಾಯಿಸಿದೆ. ಆಹಾರ, ಆರೋಗ್ಯ, ಶಿಕ್ಷಣವನ್ನ ಖಾಸಗೀಕರಿಸಿ ದುಬಾರಿಯನ್ನಾಗಿಸಿದೆ. ಖಾಯಂ ಉದ್ಯೋಗದ ಬದಲು ಗುತ್ತಿಗೆ, ಹೊರ ಗುತ್ತಿಗೆ ಪದ್ಧತಿಯನ್ನ ಖಾಯಮಾಗಿಸಿದೆ. ಆದಾಯದ ಖಾತ್ರಿ ಇಲ್ಲದೆ ಸ್ವಯಂ ಉದ್ಯೋಗಗಳು ಹೆಚ್ಚಾಗಿ ಕಾರ್ಮಿಕರನ್ನ ಮತ್ತು ಜನತೆಯನ್ನ ಅತ್ಯಂತ ದಯನೀಯ ಬದುಕಿಗೆ ನೂಕಿದೆ ಎಂದರು. ಏಪ್ರಿಲ್ 26 ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸಲು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಮತ ಚಲಾಯಿಸುವಂತೆ ಹಾಸನ ಲೋಕಸಭಾ ಕ್ಷೇತ್ರದ ಕಾರ್ಮಿಕರು, ನೌಕರರು ಮತ್ತಿತರೆ ದುಡಿಯುವ ಜನರಿಗೆ ಸಿಐಟಿಯು ಕರೆ ಮನವಿ ಮಾಡುತ್ತದೆ ಎಂದು ತಿಳಿಸಿದರು. ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಎಚ್ಎಸ್ ಮಂಜುನಾಥ್, ಇಂದಿರಮ್ಮ, ಜಿಪಿ ಸತ್ಯನಾರಾಯಣ್, ಸೌಮ್ಯ ಅರವಿಂದ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಈಗ ಆಳ್ವಿಕೆ ಕಳೆದ 10 ವರ್ಷಗಳಿಂದ ಆಳ್ವಿಕೆ ಮಾಡ್ತಾ ಇರತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದ BJP ಸರ್ಕಾರವನ್ನು ಸೋಲಿಸಲೇಬೇಕಾದಂಥ ಅನಿವಾರ್ಯತೆ ಕಾರ್ಮಿಕರ ಮುಂದಿದೆ ಅನ್ನುವಂಥದ್ದನ್ನ CITU ಸ್ಪಷ್ಟವಾಗಿ ಕಾರ್ಮಿಕರಿಗೆ ಹೇಳ್ತಾ ಇದೆ. ಅದರ ಭಾಗವಾಗಿ ನಾವು ಚುನಾವಣಾ ಪ್ರಣಾಳಿಕೆಗಳನ್ನು, ಅಂದರೆ ಕಾರ್ಮಿಕರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಕಾರ್ಮಿಕರನ್ನು ಪ್ರಚಾರ ಮಾಡ್ತಾಯಿದ್ದೀವಿ. ಮತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ BJP ಮತ್ತು JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮತ ಚಲಾಯಿಸಬೇಕು ಅನ್ನುವಂಥ ಕರೆಯನ್ನು CITU ಕೊಡ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನು ಅಂತಂದರೆ,
ಕಳೆದ 10 ವರ್ಷಗಳಲ್ಲಿ ಕಾರ್ಮಿಕರ ಸಂಬಂಧಪಟ್ಟಂಥ ಎಲ್ಲ ಕಾಯ್ದೆ ಕಾನೂನುಗಳನ್ನ ಬದಲಾವಣೆ ಮಾಡಲಾಗಿದೆ. ಕಾರ್ಮಿಕರ ಕೂಲಿ, ಕಾರ್ಮಿಕರ ಕೆಲಸದ ಭದ್ರತೆ, ಕಾರ್ಮಿಕರ ಸಾಮಾಜಿಕ ಭದ್ರತೆ, ಕಾರ್ಮಿಕರ ಆರೋಗ್ಯ ಭದ್ರತೆ ಎಲ್ಲ ವಿಚಾರಗಳ ಕಾನೂನುಗಳ ಬದಲಾವಣೆ ಮಾಡಲಾಗಿದೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಕಾರ್ಮಿಕರ ನೆಲಮಟ್ಟದ ಕೂಲಿ ಅಂದರೆ ಫ್ಲೋರ್ ಲೆವೆಲ್ ವೇಜ್ ಅಂತ ಹೇಳ್ತಾರೆ. ಆ ಫ್ಲೋರ್ ಲೆವೆಲ್ ವೇಜನ್ನು ಕೇವಲ 178 ರೂಪಾಯಿಗೆ ನಿಗದಿ ಮಾಡಿ ಇವತ್ತು ಸರ್ಕಾರ ಆದೇಶ ಹೊರಡಿಸಿದೆ. ಅಂದರೆ 178 ರೂಪಾಯಿಗೆ ಇವತ್ತು ಕಾರ್ಮಿಕರು ಬದುಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಮೋದಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. 2024ರ ಲೋಕಸಭಾ ಚುನಾವಣೆಯಲ್ಲಿ ವಿವಿಧ ಅಭಿವೃದ್ಧಿಗೆ ಶ್ರಮಿಸಿರುವ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸ್ವಾಭಿಮಾನಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೆಂಬಲ ಕೊಡುತ್ತಿರುವುದಾಗಿ ಒಕ್ಕೂಟದ ಅಧ್ಯಕ್ಷ ಅರೇಹಳ್ಳಿ ನಿಂಗರಾಜ್ ತಿಳಿಸಿದರು. ಸೋಮವಾರ ಮಾತನಾಡಿ, ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ಸಿಎಂ HD ಕುಮಾರಸ್ವಾಮಿ, ಮಾಜಿ ಸಚಿವ HD ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಹಾಸನ ಜಿಲ್ಲೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ತಮ್ಮ ಅಧಿಕಾರ ಅವಧಿಯಲ್ಲಿ ಜಿಲ್ಲೆ ಅಭಿವೃದ್ಧಿಗೆ ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಸ್ವಾಭಿಮಾನಿ ದಲಿತ ಸಂಘಟನೆಗಳ ಒಕ್ಕೂಟ ಬೆಂಬಲ ಸಾಕಷ್ಟು ಶ್ರಮಿಸಿದ್ದಾರೆ. ಆದ್ದರಿಂದ ಈ ಬಾರಿಯೂ ಅವರನ್ನ ಹೆಚ್ಚಿನ ಮತಗಳ ಅಂತರದಿಂದ ಜಯಶಾಲಿಯಾಗಲು ಜಿಲ್ಲೆಯ ಎಲ್ಲಾ ಶೋಷಿತ ಸಮುದಾಯಗಳು ತೆನೆ ಹೊತ್ತ ಮಹಿಳೆ ಗುರುತಿಗೆ ಮತ ನೀಡಬೇಕೆಂದು ಮನವಿ ಮಾಡಿದರು. ಜಿಲ್ಲೆಗೆ ಜೆಡಿಎಸ್ ಪಕ್ಷದ ಕೊಡುಗೆ ಹೆಚ್ಚಿದೆ. ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಮಾಜಿ ಸಚಿವ HD ರೇವಣ್ಣ ಅವರ ಅಧಿಕಾರ ಅವಧಿಯಲ್ಲಿ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿದೆ ಹಾಗೂ ಸಂಸದರಾಗಿ ಪ್ರಜ್ವಲ್ ರೇವಣ್ಣ ಜಿಲ್ಲೆಗೆ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಬೇಲೂರಿನಲ್ಲಿ ಬುದ್ಧ ವಿಹಾರ ಸ್ಥಾಪನೆಗೆ ನೆರವು ನೀಡಿದ್ದಾರೆ. ಹಿಂದುಳಿದ ವರ್ಗ ಹಾಗೂ ಶೋಷಿತ ಸಮಾಜ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಆದ್ದರಿಂದ ಸ್ವಾಭಿಮಾನಿ ದಲಿತ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಪ್ರಜ್ವಲ್ ರೇವಣ್ಣ ಅವರಿಗೆ ಮತ ನೀಡುವಂತೆ ಮನವಿ ಮಾಡಿದರು. ಮಲೆನಾಡಿನ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ಸಿಕ್ಕಿದೆ. ಜೆಡಿಎಸ್ ಆಡಳಿತದಲ್ಲಿ ತೆಗೆದುಕೊಂಡ ತೀರ್ಮಾನದ ಯೋಜನೆಗಳು ಜನಮನಸ್ಸಿನಲ್ಲಿದ್ದು ದೇವೇಗೌಡರ ಮೊಮ್ಮಗನಿಗೆ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ದಲಿತ ಮುಖಂಡರಾದ ಧರ್ಮಯ್ಯ, ರಮೇಶ್, ಕುಮಾರಸ್ವಾಮಿ, ಹರೀಶ್ ಉಳುವಾರೆ, ಪುನೀತ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. 2023-24ರ ಲೋಕಸಭಾ ಚುನಾವಣೆಯ ಬಂದಿರೋದ್ರಿಂದ ಇಲ್ಲೇನು ಸಂಘಟನೆಗಳ ಹೆಸರುಗಳನ್ನ ಹೇಳಿದ್ದೀವಿ, ಅವುಗಳೆಲ್ಲರೂ ಕೂಡ ಹಾಸನ ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ಹುಟ್ಟಿ ಈ ದೇಶ ಕಂಡ ಮಾಜಿ ಪ್ರಧಾನಿಗಳು ಆಗಿರ್ತಕ್ಕಂಥ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರನ್ನು ಬೆಂಬಲಿಸಬೇಕು. ಈ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೂಡ ಅನುದಾನವನ್ನು ತಂದು ಅವರು ಸಂಸದರಾಗಿ ಈ ಜಿಲ್ಲೆ ಅಭಿವೃದ್ಧಿಪಡಿಸುವ ಒಂದು ನಿಟ್ಟಲ್ಲಿ ಸಹಕಾರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅವರಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಬಾಹ್ಯ ಬೆಂಬಲವನ್ನು ಕೊಡಬೇಕು JDSಗೆ ಅಂತ ಹೇಳಿಬಿಟ್ಟು JDS ಅಭ್ಯರ್ಥಿಗೆ ಅಂತ ಹೇಳಿ ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದೀವಿ. ಇವತ್ತು ಈ ಜಿಲ್ಲೆ ಒಳಗಡೆ ಸಾಕಷ್ಟು ಎನ್ಡಿಎ ಪಕ್ಷ ಮೋದಿ ನೋಡಿ ಅಭ್ಯರ್ಥಿ ಗೆಲ್ಲಿಸುವುದಕ್ಕೆ ನಾವು ಯಾವ ಕಾರಣಕ್ಕೂ ರೆಡಿ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸುತ್ತೇವೆ ಎಂದು ಬಿಜೆಪಿ ಜೆಡಿಎಸ್ ಪಕ್ಷದವರು ಒಟ್ಟಿಗೆ ಇದ್ದಾಗಲೇ ರಾಜಾರೋಷವಾಗಿ ದಲಿತ ಮುಖಂಡರಾದ ಚೌಡಳ್ಳಿ ಜಗದೀಶ್ ಮಾತನಾಡಿದ್ದು, ಪಕ್ಕದಲ್ಲೇ ಇದ್ದ ಬಿಜೆಪಿ ಪಕ್ಷದ ಮುಖಂಡರಿಗೆ ಮುಜುಗರವನ್ನು ಉಂಟುಮಾಡಿದ ಘಟನೆ ನಡೆಯಿತು. ಹಾಸನ ನಗರದ ಬಿಎಂ ರಸ್ತೆ ಬಳಿ ಇರುವ ಖಾಸಗಿ ಹೋಟೆಲೊಂದರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸುದ್ದಿಗೋಷ್ಠಿ ನಂತರ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಬಂದಾಗ ಕೆಲ ಸಮಯ ಬಿಜೆಪಿ ಮತ್ತು ಜೆಡಿಎಸ್ ಜೊತೆ ಚರ್ಚೆಯಲ್ಲಿರುವ ವೇಳೆ ದಲಿತ ಮುಖಂಡರಾದ ಚೌಡಳ್ಳಿ ಜಗದೀಶ್ ಅವರು ಎನ್ಡಿಎ ಪಕ್ಷ ಮೋದಿ ನೋಡಿ ಅಭ್ಯರ್ಥಿ ಗೆಲ್ಲಿಸುವುದಕ್ಕೆ ನಾವು ಯಾವ ಕಾರಣಕ್ಕೂ ರೆಡಿಯಿಲ್ಲ.
ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸುವುದಾಗಿ ದೊಡ್ಡ ಧ್ವನಿಯಲ್ಲಿ ಮಾತನಾಡುತ್ತಿರುವುದು ಕೇಳಿಬಂದಾಗ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಆತನ ಹತ್ತಿರ ಬಂದು ಸಮಾಧಾನ ಮಾಡಿದ ಪ್ರಸಂಗ ನಡೆಯಿತು. ಈ ವೇಳೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಮುಖಂಡರಾದ ಸಿವಿ ರಾಜಪ್ಪ, ಆರ್ಪಿಐ ಸತೀಶ್, ನಗರಸಭೆ ಸದಸ್ಯ ಸಿ ಕ್ರಾಂತಿ ಪ್ರಸಾದ್ ತ್ಯಾಗಿ, ಎಸ್ಎಸ್ಟಿ ಜಿಲ್ಲಾಧ್ಯಕ್ಷರಾದ ಕೆಟಿ ಮಂಜಯ್ಯ, ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಎಸ್ಡಿ ಚಂದ್ರು, ಜೈಭೀಮ್ ಬ್ರಿಗೇಡ್ ಅಧ್ಯಕ್ಷ ರಾಜೇಶ್, ಸಮತಾ ಸೈನಿಕ ದಳದ ಕುಮಾರಸ್ವಾಮಿ, ಮಾದಿಗ ದಂಡೋರ ಸೋಮು, ಜೀವನ್ ಪ್ರಕಾಶ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ದೇಶ ಕಾಯುವ ಸೈನಿಕನಿಗೆ ಮತ ಕೊಟ್ಟು ಭ್ರಷ್ಟಾಚಾರ ಮುಕ್ತ ಕೆಲಸ ಮಾಡಲು ಅವಕಾಶ ಮಾಡಿಕೊಡುವಂತೆ ಮಾಜಿ ಸೈನಿಕ ಹಾಗೂ ಪಕ್ಷೇತರ ಅಭ್ಯರ್ಥಿ ಜೆಡಿ ಬಸವರಾಜ್ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿ, ದೇಶದ ಅಭಿವೃದ್ಧಿಯಾಗಬೇಕೆಂದರೆ ರೈತ ಮತ್ತು ಯೋಧ ಅತ್ಯಂತ ಮುಖ್ಯವಾಗುತ್ತಾರೆ. ಇವರಿಬ್ಬರು ಸಮೃದ್ಧವಾಗಿ ಮತ್ತು ಸದೃಢವಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ. ನಾನು ದೇಶ ಕಾಯುವ ಪುಣ್ಯ ಕೆಲಸವನ್ನ ಮಾಡಿ ಬಂದವನು. ಭಾರತೀಯ ಸೇನೆಯ ಸೈನಿಕನಾಗಿ ದೇಶಕ್ಕಾಗಿ ನಾನು ಕುಟುಂಬವನ್ನ ಬಿಟ್ಟು ದೂರದ ಊರಲ್ಲಿ ಭಾರತೀಯ ಸೈನ್ಯದ ಸೈನಿಕನಾಗಿ ದೇಶಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡಿದ್ದು, ಬೇರೆ ರೂಪದಲ್ಲಿ ಸಾಮಾಜಿಕ ಸೇವೆ ಮಾಡಲು ಸಿದ್ದನಾಗಿದ್ದೇನೆ. ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದು, ಭಾರತದ ಭವಿಷ್ಯ ಭದ್ರವಾಗಬೇಕೆಂದರೆ ನಮ್ಮ ಯುವ ಸಮುದಾಯ ಗಟ್ಟಿಯಾಗಿ ಯುವ ಸಮಾಜದಲ್ಲಿ ನಾಯಕತ್ವ, ದೇಶಪ್ರೇಮ, ಸಮಾಜ ಸೇವೆಯ ಮನೋಭಾವನೆ ಇರಬೇಕು ಎಂದರು. ಹಾಸನದಲ್ಲಿ ಒಂದು ಸೈನಿಕ ಶಾಲೆ ಮಾಡಿ ನಮ್ಮ ಹಾಸನದ ಯುವ ಸಮಾಜವನ್ನ ಸಮರ್ಥ ಸಮಾಜವನ್ನಾಗಿ ಮಾಡಬೇಕೆನ್ನುವುದು ನನ್ನ ಕನಸಾಗಿದೆ ಎಂದರು. ನಮ್ಮಲ್ಲಿ ಸೇನೆ ಸೇರಿ ದೇಶ ಸೇವೆ ಮಾಡಬೇಕೆಂಬ ಆಸೆ ಹೊತ್ತವರು ಸಾಕಷ್ಟು ಮಂದಿ ಇದ್ದಾರೆ. ಅಂತಹವರಿಗೆಂದು ನಮ್ಮ ಕ್ಷೇತ್ರದಲ್ಲಿ ಒಂದು ಆರ್ಮ್ ಫೋರ್ಸ್ ಟ್ರೈನಿಂಗ್ ಅಕಾಡೆಮಿಯನ್ನ ತೆರೆಯಬೇಕಿದೆ. ಮೊದಲೆಲ್ಲ ಉನ್ನತ ವಿದ್ಯಾಭ್ಯಾಸ ಪಡೆಯಬೇಕೆಂದ್ರೆ ಬೆಂಗಳೂರು ಅಥವಾ ಇನ್ಯಾವುದೋ ದೊಡ್ಡ ನಗರಕ್ಕೆ ಹೋಗಬೇಕಿತ್ತು. ಆದ್ರೀಗ ನಮ್ಮ ಹಾಸನದಲ್ಲಿಯೇ 3 ಇಂಜಿನಿಯರಿಂಗ್ ಕಾಲೇಜುಗಳು ಸ್ಥಾಪನೆಗೊಂಡಿವೆ. ವೈದ್ಯಕೀಯ ಪದವಿಯನ್ನು ನಾವು ಇಲ್ಲೇ ಪಡೆಯಬಹುದಾಗಿದೆ. ಆದರೆ ನಮ್ಮಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದವರು ಕೆಲಸಕ್ಕೆಂದು ಬೇರ್ಯಾವುದೋ ದೊಡ್ಡ ಸಿಟಿಯನ್ನ ಹುಡುಕಿಕೊಂಡು ಹೋಗಬೇಕಾಗಿರುವ ಪರಿಸ್ಥಿತಿ ಇದೆ. ಈ ಸ್ಥಿತಿ ಬದಲಾಗಬೇಕಿದೆ. ನಮ್ಮ ಹಾಸನದಲ್ಲಿ ಐಟಿ ಕಂಪನಿಗಳು ಬಂದು ನೆಲೆಸಬೇಕು. ನಮ್ಮ ಹಾಸನ ಕೂಡ ಒಂದು ಮಿನಿ ಐಟಿ ಹಬ್ ಆಗಬೇಕಾಗಿದೆ. ಕೇವಲ ಐಟಿ ಮಾತ್ರವಲ್ಲ, ನಮ್ಮಲ್ಲಿ ಬೇರೆ ಎಲ್ಲಾ ರೀತಿಯ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು. ನಮ್ಮ ಕ್ಷೇತ್ರದಲ್ಲಿ ಯಾವೊಬ್ಬ ಯುವಕ ಯುವತಿಯೂ ಕೆಲಸ ಸಿಗದೆ ಪರದಾಡುವಂತಿರಬಾರದೆಂದು ಅಭಿಪ್ರಾಯಪಟ್ಟರು. ಮಾಜಿ ಸೈನಿಕರಾದ ರಂಗನಾಥ್, ಕಾಳೇಗೌಡ, ಗೋವಿಂದೇಗೌಡ, ಮೋಹನ್ ರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ವ್ಯವಸ್ಥೆ ಅಂತ ಅಂದ್ರೆ ಸೋಲಾರ್ ಪ್ಲಾಂಟ್ಸ್ ಗಳನ್ನ ನಮ್ಮ ಜಿಲ್ಲೆಯಲ್ಲಿ ಹಾಕಬಹುದು, ತಾಲೂಕುಗಳಲ್ಲಾಗಲಿ ಅಳವಡಿಸಿಕೊಂಡ್ರೆ ಒಂದು ಇಂಡಸ್ಟ್ರಿಗಳಿಗಾಗಬಹುದು, ರೈತರಿಗಾಗಬಹುದು, ರೈತರ ವೆಬ್ಸೈಟ್ಗಳಿಗಾಗಬಹುದು, ಎಲ್ಲರಿಗೂ ಒಂದು ಅನುಕೂಲವಾಗ್ತದೆ ಅನ್ನೋದು ನನ್ನ ಒಂದು ಆಲೋಚನೆ. ನಮ್ಮ ರೈತರು ಪೂರ್ತಿ ವರ್ಷಗಟ್ಟಲೆ ಕಷ್ಟಪಟ್ಟು ದುಡಿದು ಬೆಳೆಯ ನಂತರ ಅದನ್ನು ಯಾವುದೋ ಮಧ್ಯವರ್ತಿಗಳ ಕೈ ಕೊಟ್ಟು ಮಾರಾಟ ಮಾಡಬೇಕಾಗಿದೆ. ಅದರಿಂದ ಮಧ್ಯವರ್ತಿಗಳು ಲಾಭ ಪಡೀತಾರೆ. ಅದನ್ನು ಹೊರತುಪಡಿಸಿ ಅವರು ಬೇರೆ ಬೇರೆ ಉನ್ನತ ಉತ್ಪನ್ನಗಳನ್ನು ಅದರಿಂದ ಸಾಕಷ್ಟು ಲಾಭ ಪಡೀತಾರೆ. ಆದರೆ ಈ ಕೆಲಸ ನಮ್ಮಲ್ಲೇ ಆಗಬೇಕು. ದೂರದ ಊರಿಗೆ ಹೋಗಿ ಬೆಳೆದು ನಾವು ಬೆಳೆದ ಬೆಳೆಯನ್ನು ಕಳಿಸಿ ಮತ್ತು ಅದನ್ನೇ ಮತ್ತು ನಾವು ರಿಫಿಲ್ ಮಾಡಿ ಅದನ್ನು ವಾಪಸ್ ನಾವೇ ಖರೀದಿ ಮಾಡುವಂತ ಪರಿಸ್ಥಿತಿ ಬರ್ತದೆ. ಅಂತ ಕಾರ್ಖಾನೆಗಳು ಸಹ ನಮ್ಮಲ್ಲೇ ಆಗಬೇಕು ಅನ್ನೋ ಒಂದು ಆಲೋಚನೆಯನ್ನು ಸಹ ನಾನು ಹೊತ್ತಿದ್ದೇನೆ. ಯಾವುದೇ ಕೆಲಸ ಮಾಡಲು ಹೋಗ್ಲಿ ಅಲ್ಲಿ ಕೇಳಿಬರುವುದು ಇವತ್ತು ಲಂಚ 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 ಮುಕ್ತ ದೇಶ ಆಗಬೇಕು, ಲಂಚ ಮುಕ್ತ ರಾಜ್ಯ ಆಗಬೇಕು, ಲಂಚ ಮುಕ್ತ ಜಿಲ್ಲೆ ಆಗಬೇಕು ಅಂದ್ರೆ ಪ್ರತಿಯೊಬ್ಬ ರಾಜಕಾರಣಿಗಳು ಹೇಳ್ತಾರೆ. ಕೊನೆಗೆ ಅವರದೇ ಪಕ್ಷದಿಂದ ಮುಖಂಡರುಗಳು ದುಡ್ಡಿಗಾಗಿ ಬಾಯಿ ಬಿಡ್ತಾ ಇರ್ತಾರೆ. ಹೊಳೆನರಸೀಪುರ ಪಟ್ಟಣದ ಹಾಗೂ ಪಟ್ಟಣದ ವಾರ್ಡ್ ನಂಬರ್ 1ರ ಸೂರನಹಳ್ಳಿ ಗ್ರಾಮದ ರೈತರ ಗೋಳಿನ ಕತೆ ಹಲವಾರು ವರ್ಷಗಳಿಂದಲೂ ಕೇಳುವವರಿಲ್ಲ. ನಮ್ಮ ಸಮಸ್ಯೆಯನ್ನು ಬಗೆಹರಿಸುವತ್ತ ಮುಂದಾಗುವಂತೆ ವಕೀಲ ಮೋಹನ್ ಕುಮಾರ್ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿ, ಹೊಳೆನರಸೀಪುರದ ಪುರಸಭೆಯವರು 88 ಎಕರೆ ನೀರಾವರಿ ಜಮೀನನ್ನ 1996-97ನೇ ಸಾಲಿನಲ್ಲಿ ದೇವೇಗೌಡರು ಜನತಾ ಪಕ್ಷದ ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಆಶ್ರಯ ಯೋಜನೆಗೆಂದು ಭೂ ಸ್ವಾಧೀನ ಪಡಿಸಿಕೊಳ್ಳುವ ಸಲುವಾಗಿ ಭೂ ಸ್ವಾಧೀನ ಕಾಯ್ದೆ ಕಾಲಂ 4(1) ಅಧಿಸೂಚನೆ ಹೊರಡಿಸಿ 1997ರಲ್ಲಿ ಭೂ ಸ್ವಾಧೀನ ಕಾಯ್ದೆ ಕಾಲಂ 6(1) ಸಹ ಹೊರಡಿಸಲಾಯಿತು. ನೊಂದ ರೈತರು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ತಡೆಯಾಜ್ಞೆ ತಂದಿದ್ರು. 2000 ಇಸವಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿನೋಟಿಫೈ ಮಾಡಲಾಗಿದ್ದು, ಡಿನೋಟಿಫಿಕೇಷನ್ ಅನ್ನ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿ ಪುರಸಭಾ ಸದಸ್ಯರಿಂದ ರಿಟ್ ಅರ್ಜಿ ಸಲ್ಲಿಸಿದ್ರು. ರಿಟ್ ಅರ್ಜಿಯನ್ನ ಪುರಸಭೆಯವರು ಜಮೀನು ಆಶ್ರಯ ಯೋಜನೆಗೆ ಅವಶ್ಯಕತೆ ಇಲ್ಲವೆಂತಲೂ ಹಾಗೂ ಆಶ್ರಯ ಯೋಜನೆಗೆ ಅಗತ್ಯವಿರುವ ಕೃಷಿ ಜಮೀನು ಹೇರಳವಾಗಿ ಪಟ್ಟಣದ ದಕ್ಷಿಣ ದಿಕ್ಕಿನಲ್ಲಿ ಲಭ್ಯವಿರುವ ಜಮೀನನ್ನ ಭೂಸ್ವಾಧೀನ ಪಡಿಸಿಕೊಳ್ಳಬಹುದಾಗುತ್ತದೆ ಎಂಬುದಾಗಿ ಠರಾವು ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿತ್ತು ಎಂದರು.
ದ್ವೇಷದ ರಾಜಕಾರಣದಿಂದ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಬಾಕಿ ಇದ್ದಾಗ 2006ರ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಕೈಬಿಟ್ಟಿದ್ದ ಜಮೀನನ್ನ ಪುನಃ ಪುರಸಭೆ ವಶಕ್ಕೆ ಪಡೆಯಲು ಡಿನೋಟಿಫೈ ಮಾಡಲಾಗಿತ್ತು. ಸದರಿ ಕ್ರಮವನ್ನ ರೈತರು ಪುನಃ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಸಿ ಸರ್ಕಾರದ ಕ್ರಮಕ್ಕೆ ತಡೆಯಾಜ್ಞೆ ತಂದು ನ್ಯಾಯಾಲಯದ ಆದೇಶ ರೈತರ ಪರ ಇದ್ದರೂ ಹೇಗಾದರೂ ಮಾಡಿ ಆ ಭಾಗದ ರೈತರು ಕಾಂಗ್ರೆಸ್ ಬೆಂಬಲಿಗರೆಂದು ಹಠ ಮಾಡಿಕೊಂಡು ಜಮೀನನ್ನ ಬಿಡಬಾರದೆಂದು ಪುನಃ ಜನತಾದಳದ ಆಡಳಿತದ ಪುರಸಭೆಯಿಂದ ರೈತ ವಿರೋಧಿ ಮಾಡಿಕೊಂಡು ಉಚ್ಚ ನ್ಯಾಯಾಲಯದಲ್ಲಿ ರೈತರ ವಿರುದ್ಧ ಅಪೀಲು ಸಲ್ಲಿಸಿ ಇವತ್ತಿಗೂ ಸುಮಾರು 80 ಎಕರೆ ನೀರಾವರಿ ಜಮೀನಿನ ನೂರಾರು ರೈತ ಕುಟುಂಬಗಳು ಸದರಿ ಜಮೀನನ್ನ ಪರಭಾರೆ ಮಾಡುವುದಾಗಲಿ, ಭೋಗ್ಯ ಆಧಾರ ಮಾಡುವುದಾಗಲಿ, ಬ್ಯಾಂಕ್ ಸಾಲ ಪಡೆದುಕೊಳ್ಳಲಾಗಲಿ, ಮನೆ ಕಟ್ಟಿಕೊಳ್ಳುವುದಾಗಲಿ ಅವಕಾಶವಿಲ್ಲದೆ ಕಳೆದ 26 ವರ್ಷಗಳಿಂದ ಅದೇ ಕೊರಗಿನಲ್ಲಿ ಎಷ್ಟು ರೈತರು ತೀರಿಕೊಂಡಿರುತ್ತಾರೆ ಎಂದರು. ಇವತ್ತಿಗೂ ಯಾವುದೇ ಸಮಸ್ಯೆ ಇತ್ಯರ್ಥಪಡಿಸಲು ಶಾಸಕರು ಮನಸ್ಸು ಮಾಡಿರುವುದಿಲ್ಲ. ಈ ಜಮೀನಿನಲ್ಲಿ ಬೈಪಾಸ್ ರಸ್ತೆ ಮಾಡುವ ಉದ್ದೇಶದಿಂದ 2006-7ರಲ್ಲಿ ಸುಮಾರು 8 ಎಕರೆ ಜಮೀನನ್ನ ರಸ್ತೆ ಕಾಮಗಾರಿಗೆ ಬಳಸಿಕೊಂಡು ದ್ವೇಷದ ರಾಜಕಾರಣದಿಂದ ಎಂದಿಗೂ ರೈತರಿಗೆ ಹಣ ಕೊಡದೆ ರೈತರು ಆ ಜಮೀನನ್ನ ಉಪಯೋಗಿಸದ ರೀತಿ ಅಪೂರ್ಣ ರಸ್ತೆ ಕಾಮಗಾರಿ ಮಾಡಿ ಸಾರ್ವಜನಿಕರಿಗೆ ರಸ್ತೆಯೂ ಇಲ್ಲ, ರೈತರು ಬೆಳೆಯನ್ನ ಬೆಳೆಯದ ರೀತಿ ಸಾರ್ವಜನಿಕರ ಹಣ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗೆ ಉಪಯೋಗಿಸಿಕೊಂಡು ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಇಲ್ಲಿ ಸುಮಾರು 18 ವರ್ಷಗಳು ಕಳೆದರೂ ಸದರಿ ಕಾಮಗಾರಿ ಪಕ್ಕದಲ್ಲೇ ಅಂದರೆ ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಬರಬೇಕಾದ್ರೆ ಪ್ರತಿಯೊಬ್ಬರು ನೋಡುತ್ತಿರುವಂತಹ ಸಮಸ್ಯೆಯನ್ನ ದೇವೇಗೌಡರಾಗಲಿ, ಶಾಸಕರಾದ ರೇವಣ್ಣನವರಾಗಲಿ, 5 ವರ್ಷ ಪೂರೈಸಿದ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರಾಗಲಿ ಯಾರೂ ಸಹ ಈ ಕಾಮಗಾರಿಯನ್ನ ಕಂಡು ಕಾಣದಂತೆ ಸುಮಾರು 18 ವರ್ಷ ಕಳೆದರೂ ಆ ರೈತರ ಸಮಸ್ಯೆ ಗೋಳನ್ನ ಕೇಳುವವರಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಈ ವೇಳೆ ಜಮೀನ್ದಾರರಾದ ಸುರೇಶ್, ಸತ್ಯನಾರಾಯಣ್, ಸ್ವಾಮಿ, ನಂಜುಂಡೇಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸರ್, ನಾನು ಈ ಹಿಂದೆನೂ ಕೂಡ ಈ ವಿಚಾರವಾಗಿ ಈಗೆಲ್ಲ ಸುಮಾರು 10, 15, 20 ವರ್ಷದಿಂದಲೂ ನಾನು ಸುಮಾರು ಪ್ರೆಸ್ ಮೀಟ್ಗಳು ಈ ವಿಚಾರವಾಗಿ ನಾನು ಮಾಡಿದ್ದೀನಿ. ಆದರೂ ಇದು ನಮ್ಮ ಹೊಳೆನರಸೀಪುರದ ಈ ಸಮಸ್ಯೆ ಬಗೆಹರಿದಿಲ್ಲ. ಇದು 88 ಎಕರೆ ಜಮೀನು ದಕ್ಷಿಣ ನಾಲಾ ಅಂಥೇಳಿ, ದಕ್ಷಿಣ ನಾಲಾ ಜಮೀನು 88 ಎಕರೆ, ಅದು ಎಲ್ಲ ನೀರಾವರಿ ಜಮೀನು. ಆ ನೀರಾವರಿ ಜಮೀನಿನ 96-97ನೇ ಸಾಲಿನಲ್ಲಿ ಆಶ್ರಯ ಯೋಜನೆಗೆ ಅಂಥೇಳಿ ಭೂಸ್ವಾಧೀನ ಮಾಡಿದರು. ಭೂಸ್ವಾಧೀನ ಮಾಡಿ 2007ರಲ್ಲಿ 61 ನೋಟಿಫಿಕೇಷನ್ ಮಾಡಿದರು. ನಾವು ಅದನ್ನು ಚಾಲೆಂಜ್ ಮಾಡಿದ್ವಿ. ನಾವು ಚಾಲೆಂಜ್ ಮಾಡಿ 2000ನೇ ಇಸ್ವಿವರೆಗೂ ಅದು ಕೋರ್ಟಲ್ಲಿ ಪೆಂಡಿಂಗ್ ಇತ್ತು. 2000ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನು ಡಿನೋಟಿಫೈ ಮಾಡಿದರು. ಆ ಡಿನೋಟಿಫೈ ಮಾಡಿದ್ದನ್ನು ಚಾಲೆಂಜ್ ಮಾಡಿಸಿದ್ರು. ಮಾನ್ಯ ಸಚಿವರು ಅದನ್ನು ಚಾಲೆಂಜ್ ಮಾಡಿಸಿದ್ರು. ಆವತ್ತಿನ ಸಚಿವರು HD ರೇವಣ್ಣವರು, ಹಾಲಿ ಇರೋ ಶಾಸಕರು. ಆ ಚಾಲೆಂಜ್ ಮಾಡಿ ಆ ಡಿನೋಟಿಫಿಕೇಷನನ್ನು ಹಾಗೆ ನ್ಯಾಯಾಲಯದಲ್ಲೇ ಪೆಂಡಿಂಗ್ ಎಳ್ಕೊಂಬಂದರು. ನೋಡಿ, ಯಾವಾಗ ಕಮಲಾ ಅಂಥೇಳಿ ಕಮಲಾ ಅಂತ ಅಂದರೆ ಕಮಲಾ ಮತ್ತು ಇತರರು ಅಂತ 10 ಜನ ಕೌನ್ಸಿಲರ್ ಕೊಟ್ಟೆ ನಮ್ಮ ಆ ಡಿನೋಟಿಫಿಕೇಷನ್ ಚಾಲೆಂಜ್ ಮಾಡಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಮಾರಸ್ವಾಮಿ ಕ್ಷಮೆ ಕೇಳುವುದಕ್ಕಿಂತ ಇನ್ನೇನು ಮಾಡಬೇಕು? ಚುನಾವಣೆ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರಚಾರ ಸಭೆಯಲ್ಲಿ ಭವಿಷ್ಯ ನುಡಿದ ಮಾಜಿ ಪ್ರಧಾನಿ. ಹಾಸನ ಲೋಕಸಭಾ ಚುನಾವಣೆ ಜಿಲ್ಲೆಯಲ್ಲಿ 17,36,000 ಮತದಾರರ ನೋಂದಣಿ. 100% ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ, ಎಲ್ಲರ ಸಹಕಾರ ಕೋರಿದ ಡಿಸಿಸಿ ಸತ್ಯಭಾಮ. ಬೇಲೂರು ತಾಲೂಕಿನಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ವಿದ್ಯುತ್ ಅವಘಡ. ಕರೆಂಟ್ ಶಾಕ್ ಸರ್ಕ್ಯೂಟ್ನಿಂದ 5 ಎಕರೆ ಕಾಫಿ ತೋಟ ಭಸ್ಮ. ಸುಟ್ಟು ಹೋದ ಫಲಭರಿತ ತೋಟದಿಂದ ದಿಕ್ಕು ತಪ್ಪಿದ ಕೃಷಿ ಕುಟುಂಬ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.